ಮಕ್ಕಳ ಬೇಸಿಗೆ ಶಿಬಿರದ 19ನೆಯ ದಿನ. ಈ ದಿನ ನಿಮ್ಮೆಲ್ಲರಿಗೂ ನಿಮ್ಗೆ ಅಬಾಕಸ್ ಹೇಳ್ಕೊಡೋದಿಕ್ಕೆ ಲತಾ ಮೇಡಮ್ನ ನಾವು ಬರ್ಮಾಡ್ಕೊಳ್ಳೋಣ. ಆಯ್ತಾ? ಲತಾ ಮೇಡಮ್, ಹಲೋ ಮೇಡಮ್, ನಿಮ್ಗೆ ವೇದಿಕೆಗೆ ಸುಸ್ವಾಗತ. ಒಂದ್ ಸೆಕೆಂಡ್ ಅವ್ರ ಕೋಸ್ಟ್ ಕೊಡ್ತೀನಿ. ಎಸ್ ಮೇಡಮ್, ವೆಲ್ಕಮ್. ಹಲೋ ಮೇಡಮ್, ಸುಸ್ವಾಗತ ವೇದಿಕೆಗೆ ಲತಾ ಮೇಡಮ್ ಅವ್ರಿಗೆ. ನಮಸ್ತೆ, ಸಂಜಯ ವಂದನೆಗಳು. ನನ್ನ ತಂದೆ ತಾಯಿಗೆ, ಗುರು ಹಿರಿಯರಿಗೆ, ಬಾಬಾ ಗುರುಜಿಯವರಿಗೆ ನನ್ನ ವಂದನೆಗಳು. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧು ಚ ಸಖಾ ತ್ವಮೇವ, ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಹಾಯ್ ಚಿಲ್ಡ್ರನ್ಸ್, ಹಾಯ್. ಎಲ್ರು ಹೇಗಿದ್ದೀರಾ? ನೋಡಿ, ಸಮ್ಮರ್ ಕ್ಯಾಂಪ್ ಎಲ್ಲ ಮುಗೀತು, ಎಂಜಾಯ್ ಮಾಡಿದ್ರ? ವೆರಿ ಗುಡ್, ವೆರಿ ಗುಡ್. ಎಲ್ರದ್ದು ಮ್ಯೂಟ್ ಇದೆ, ವೆರಿ ಗುಡ್. ಮ್ಯೂಟ್ ಇರೋದ್ರಿಂದ ಪಾಪ ರೆಸ್ಪಾನ್ಸ್ ಮಾಡಕ್ ಆಗಲ್ಲ. ಮಕ್ಕಳ ನೀವು ಸಿಂಬಲ್ ತೋರಿಸ್ಬಿಡಿ ಮೇಡಮ್ಗೆ. ಓಕೆ 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 ಓಕೆ. ಲಾಸ್ಟ್ ವೀಕ್ ಅಲ್ಲಿ ಎಲ್ಲ ಏನೇನ್ ಮಾಡಿದ್ವಿ? ಈಗ ಅಬಾಕಸ್ ಎಷ್ಟು ದಿವಸದಿಂದ ಕಲಿತಾ ಇದ್ದೀರಾ? ಏನೇನ್ ಮಾಡಿದ್ವಿ ಎಲ್ರಿಗೂ ಜ್ಞಾಪಕ ಇದ್ಯಾ? ಜ್ಞಾಪಕ ಇದೆಯಾ ಎಲ್ರಿಗೂ? ಏನೇನ್ ಹೇಳ್ಕೊಟ್ಟು? ಎಲ್ರು ಯಾರಾದ್ರೂ ಒಬ್ರು ಒಂಚೂರು ಅನ್ಮ್ಯೂಟ್ ಮಾಡಿ ಹೇಳ್ತೀರಾ? ಅನ್ಮ್ಯೂಟ್ ಮಾಡಿ ಒಬ್ರು ಯಾರಾದ್ರೂ ಹೇಳ್ತೀರಾ? ವಿಷ್ಣು ಪುಟ್ಟ ಹೇಳಪ್ಪ. ಮ್ಯಾಮ್ ಕೇಳ್ತಿದ್ದಾರೆ. ಹೋಮ್ ವರ್ಕ್ ಕೊಟ್ಟಿದ್ದೆ, ಯಾರಾದ್ರೂ ಮಾಡಿದೀರಾ? ಮಾಡಿದೀರಾ? ವೆರಿ ಗುಡ್, ವೆರಿ ಗುಡ್ ಪುಟ. ಯಾರಾದ್ರೂ ಹೋಮ್ ವರ್ಕ್ ಮಾಡಿರೋರು ಒಂದ್ ಸ್ವಲ್ಪ ತೋರಿಸ್ತೀರಾ? ಯಾರು ಹೋಮ್ ವರ್ಕ್ ಮಾಡಿದೀರಾ? ಏನೇನ್ ಮಾಡಿದೀರಾ ತೋರಿಸ್ತೀರಾ? ಯಾರಾದ್ರೂ ಮ್ಯೂಟ್ ಮಾಡ್ಕೊಂಡು ತೋರಿಸಿ ನನಗೆ. ಯಾರು? ಪರಿಣಿತಿ. ಪರಿಣಿತಿ ಕೊಡ್ತೀನಿ ಮೇಡಮ್. ತೋರಿಸಿ ಪುಟ. ಪರಿಣಿತಿ ತೋರ್ಸಮ್ಮ, ಮಾತಾಡಮ್ಮ. ಎಸ್ ಮ್ಯಾಮ್, ತೋರಿಸ್ತೀನಿ. ಒಂದ್ ನಿಮಿಷ ಮ್ಯಾಮ್, ಇದು ಸ್ವಲ್ಪ ಇಲ್ಲಿ ಇಟ್ಟಿದ್ದೀನಿ. ಪರವಾಗಿಲ್ಲ, ಎಲ್ಲ ಹೋಮ್ ವರ್ಕ್ ಮಾಡಿದಾರೆ ಮೇಡಮ್. ಬೇರೆ ಯಾರಾದ್ರೂ ಮಾಡಿದೀರಾ? ಹ್ಯಾಂಡ್ ರೈಸ್ ಮಾಡಿ. ಯಾರಾದ್ರೂ ಮಾಡಿದೀರಾ? ಪರಿಣಿತಿ ಬಿಟ್ರೆ ಯಾರು ಮಾಡಿದೀರಾ? ಬರೀ ಆಟ ಆಡೋದ್ರಲ್ಲೇ ಕಾಲ. ವೆರಿ ಗುಡ್, ಇನ್ನೊಂದು ಹ್ಯಾಂಡ್ ಬಂತು. ವೆರಿ ಗುಡ್. ಲೇಖನ ತೋರಿಸಿ ಪುಟ. ಲೇಖನ ಮಾಡಿದೀರಾ? ಲೇಖನ ಮಾಡಿದೀರಾ? ಬುಕ್ ತೋರ್ಸಮ್ಮ. ಹೋಮ್ ವರ್ಕ್ ಬುಕ್ ಮಾಡಿದ್ರೆ ತೋರ್ಸಮ್ಮ. ಅವ್ರು ಮಾತಾಡ್ತಾಳ ಅಂತ. ಮಾಡಿಲ್ವಾ? ಮಾಡಿಲ್ಲ ಅಂದ್ರೆ ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ ಪನಿಷ್ಮೆಂಟ್ ಬೇಕಾ? ಹೇಳಿ ಮೇಡಮ್. ಪನಿಷ್ಮೆಂಟ್ ಕ್ಲಾಸ್ ಕೇಳ್ತವ್ರೆ, ಏನು ಮಾಡಲ್ಲ ಏನಿಲ್ಲ, ಸುಮ್ನೆ ಕ್ಲಾಸ್ ಕೇಳ್ತವ್ರೆ. ಹೌದಾ? ಪನಿಷ್ಮೆಂಟ್ ಕೊಡೋಣ ಇಲ್ಲೇ. ಪನಿಷ್ಮೆಂಟ್ ಕೊಡಿ, ಇವ್ರಿಗೆ ಕೊಟ್ರೇನೆ. ಕೂತ್ಕೊಂಡು 10 ನಿಮಿಷ ಧ್ಯಾನ ಮಾಡ್ಬಿಡೋದು ಪನಿಷ್ಮೆಂಟ್. ಸುಮ್ನೆ ಕೇಳ್ತಾರೆ, ಆಮೇಲೆ ಸಿಕ್ಬಿಟ್ಟು ಆಟ ಆಡ್ಕೊಂತಾರೆ ಅಷ್ಟೇ. ನೋಡಿ, 2 ದಿನ ಕ್ಲಾಸ್ ನೋಡ್ತಾ ಇಲ್ಲ, ಸುಮ್ನೆ ನೋಡ್ತಾರೆ, ಸುಮ್ನೆ ಮಾಡ್ತಾ ಇಲ್ಲ. ಹಂಗಿದ್ರೆ ಪರಿಣಿತಿ ಮಾಡಿದಾಳೆ ನೋಡಿ. ಮಾಡಲ್ಲ, ತೀಟೆ ಮಾಡ್ತಾರೆ, ಕಿತ್ಲಾಡ್ತಾರೆ. ಇಲ್ಲಿ ಮನೆಗೆ ಒಂದ್ 4-5 ಜನ ಸೇರ್ಕೊಂಡು ನಮ್ಮ ಅಕ್ಕ ಇದಾರೆ ಇಲ್ಲಿ. ಕಳಿಸಿ ಕ್ಲಾಸ್ಗೆ. ಪರಿಣಿತಿ ತೋರಿಸ್ತಿದ್ದಾಳೆ ಮ್ಯಾಮ್. ಏನ್ ಹೇಳ್ಕೊಟ್ಟು ಬರೀ ಜಗಳ ಆಡ್ತಾರೆ. ಪೇಜ್ ನಂಬರ್ ಸೆಕೆಂಡ್ ತೋರಿಸು. ಪೇಜ್ ನಂಬರ್ ಸೆಕೆಂಡ್ ತೋರಿಸು. ಓಕೆನಾ? ನನ್ ನಂಬರ್ ಹೇಳ್ತೀನಿ, ನೋಡ್ಕೋತಿ ಪುಟ. ಆನ್ಸರ್ ಸರಿ ಇದೆಯಾ ಅಂತ.
ಈಗ ಎಲ್ಲಿ ಮಾಡೋಣ ನೋಡಿದ್ರೆ ನೋಡ್ ಮಾಡೋಳೆ ಕೇಳಿಸ್ತೈತೆ ನಾ ಮಾತಾಡೋದು. ಪುಟ ಮ್ಯೂಟ್ ಮಾಡ್ಕೊಳ್ಳಿ, ಎಲ್ಲ ಮಾತಾಡ್ಬೇಡಿ ಆಯ್ತಾ, ಡಿಸ್ಟರ್ಬ್ ಆಗುತ್ತೆ. ಪರಿಣಿತಿ ಲೇಖನ mute ಮಾಡ್ಕೊಳ್ಳಮ್ಮ. ಪರಿಣಿತಿ ಅನ್ಮ್ಯೂಟ್ ಮಾಡಿ. ಪರಿಣಿತಿ ಎಸ್ ಮ್ಯಾಮ್. ಮಾತಾಡ. ಪುಟ ಪೇಜ್ ನಂಬರ್ ಸೆಕೆಂಡ್ ಇದು ನಾನು ಆನ್ಸರ್ ಹೇಳ್ತೀನಿ ನೋಡ್ಕೊಪುಟ ಅಂತ. ಎಸ್ ಮ್ಯಾಮ್. ಪುಟ ನೀನ್ ಫಸ್ಟ್ ಆನ್ಸರ್ ನೀನ್ ಹೇಳ್ತೀಯ ನೋಡೋಣ, ಹೇಳು ಪುಟ. ಮ್ಯಾಮ್ ಫಸ್ಟ್ ಒನ್ 5. ವೆರಿ ಗುಡ್. ಮ್ಯಾಮ್ ಸೆಕೆಂಡ್ ಒನ್ 3. ವೆರಿ ಗುಡ್. ಥರ್ಡ್ ಒನ್ 6. ವೆರಿ ಗುಡ್. ನೆಕ್ಸ್ಟ್ ಒನ್ 9. ನೆಕ್ಸ್ಟ್ 1. ವೆರಿ ಗುಡ್. ನೆಕ್ಸ್ಟ್ 15. ವೆರಿ ಗುಡ್. 22. ನೆಕ್ಸ್ಟ್ 27. ರಾಂಗ್. 29 ಪುಟ. ಓಕೆ ನೆಕ್ಸ್ಟ್ 41. ನೆಕ್ಸ್ಟ್ 37. ವೆರಿ ಗುಡ್. ಒಂದ್ ರಾಂಗ್ ಆಗಿದೆ. ಇಟ್ಸ್ ಓಕೆ. ಓಕೆ ಕರೆಕ್ಟ್ ಮಾಡಿದೆ ಪುಟ. ನೆಕ್ಸ್ಟ್ ಪೇಜ್ ನಂಬರ್ 3 ತೆಗಿತೀರಾ? ಹಾ ಮ್ಯಾಮ್. ತೆಗಿ ಪುಟ ನೋಡೋಣ ಏನ್ ಮಾಡಿದಿರಾ. ಆನ್ಸರ್ ಹೇಳ್ತೀರಾ ನೀವು? ಮ್ಯಾಮ್ ತೋರಿಸ್ತೀರಾ? ಒಂದೇ ಒಂದ್ಸರಿ ತೋರ್ಸ್ಪುಟ, ಒಂದೇ ಒಂದ್ಸರಿ ತೋರ್ಸ್. ಓಕೆ ಸೆಕೆಂಡ್ ಒನ್ ರಾಂಗ್ ಇದೆ ಅನ್ಸುತ್ತೆ ಪುಟ. ಮ್ಯಾಮ್ ಇದಾ? ಸೆಕೆಂಡ್ ಒನ್ ರಾಂಗ್. ಹೌದು ಹೌದು. ಓಕೆ ಮ್ಯಾಮ್. ಏನ್ ಮಾಡಿದ್ಯಾ ಗೊತ್ತಾ ಪುಟ ನೀನು? ಈಗ ನಂಬರ್ ಬರ್ದಿದ್ಯಲ್ಲ, ಆ ಬೀಡ್ಸ್ ಡಿವೈಡರ್ ಟಚ್ ಆಗಿ ಕಲರಿಂಗ್ ಮಾಡ್ಬೇಕು. ಓಕೆ ಮ್ಯಾಮ್. ಅದು ತಪ್ಪಾಗಿದೆ ಅಷ್ಟೇ ನಿಂದು. ಓಕೆ ನೀನ್ ಮಾಡ್ರೆ ಸರಿ ಇದೆ. ನೀನ್ ಎಲ್ಲಿ ಡಿವೈಡರ್ Okay. ಟಚ್ ಆಗಿದೆ ಅದು ಕಲರಿಂಗ್ ಮಾಡ್ಬೇಕು ಅಷ್ಟೇ. ಅದನ್ನ ಸರಿ ಮಾಡ್ಕೊಂಡ್ಬಿಡು. ಸರಿ ಮ್ಯಾಮ್. ಜೆರಾಕ್ಸ್ ಮಾಡಿಸ್ಕೊಂಡಿಯ ಪುಟ ನೀನು? ಇಲ್ಲ ಮ್ಯಾಮ್, ಫೋನಲ್ಲಿ ಫೋನಲ್ಲಿ ನೋಡ್ಬಿಟ್ಟು ಮೈಂಡಲ್ಲಿ ಇಟ್ಕೊಂಡಿದ್ದೆ, ಡ್ರಾ ಮಾಡಿದೆ ಮ್ಯಾಮ್. ಓಕೆ ಓಕೆ ಪುಟ, ಅದನ್ನ ನೀ ಸರಿ ಮಾಡ್ಕೊಂಡ್ಬಿಡು. ಓಕೆನಾ? ನಿಂಗೆ Okay, ಅರ್ಥ ma'am. ಆಗಿದ್ಯಾ ಪುಟ? ಮಾಡೋದೆಲ್ಲ ಅರ್ಥ ಆಗಿದ್ಯಮ್ಮ? ಎಸ್ ಮ್ಯಾಮ್, ಅರ್ಥ ಆಗಿದೆ. ವೆರಿ ಗುಡ್ ಪುಟ, ವೆರಿ ಗುಡ್. ಇದನ್ನ ಹೀಗೆ ನೀನು ಒಂದ್ 10 ನಿಮಿಷ ಫಾಲೋ ಮಾಡಮ್ಮ. ಹಾ ಮ್ಯಾಮ್ ಸರಿ. Yes, ma'am. ಫಾಲೋ ಮಾಡೋದು. ಓಕೆನಾ? ಅದು ಬೀಟ್ಸ್ ಎಲ್ಲ ನೀನ್ ಮಾಡ್ತಾ ಇದ್ರೆ ನಿನ್ನ ಹತ್ರ ಇನ್ಸ್ಟ್ರೂಮೆಂಟ್ ಹಾ, ಇದೆಯಾ ma'am. ಪುಟ? ಮ್ಯಾಮ್ ಇಲ್ಲ. ಇಲ್ವಾ? ನೆಕ್ಸ್ಟ್ ಆದಾಗ ತಗೊಂಡು ಅದನ್ನ ಫಿಂಗರ್ ಪ್ರಾಕ್ಟೀಸ್ ಮಾಡ್ತಾ ಇರು. ಈಗ ಮಾಡಿದ್ರೆ ನಾಲ್ಕು ಇಟ್ಕೊಂಡು ಮೈಂಡಲ್ಲಿ ಇದ್ ಮಾಡ್ಕೋ ಪುಟ. ಓಕೆನಾ? ಸರಿ ಮ್ಯಾಮ್, ಥ್ಯಾಂಕ್ ಯು. ಓಕೆನಪ್ಪ. ಥ್ಯಾಂಕ್ ಯು ಪುಟ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ. ಎಲ್ಲ ಚಿಲ್ಡ್ರನ್ಸ್ ಇಲ್ಲಿ ನೋಡಿ. ಈಗ ಎಲ್ಲ ಚಿಲ್ಡ್ರನ್ಸ್ ನೋಡ್ತಾ ಇರಿ. ನೋಡಿ, ಇದನ್ನ ಹೋಮ್ ವರ್ಕ್ ಕೊಟ್ಟಿದ್ದೆ, ಪರಿಣಿತಿ ಮಾಡಿದಾಳೆ. 1 to 9 ನಂಬರ್ಸ್ ಇದು. ಇದೆಲ್ಲ ಮಾಡಿದಾಳೆ. ನೀವು ಎಲ್ಲ ಈಗ ರಜದಲ್ಲಿ ಇನ್ನೂ ಟೈಮ್ ಇರುತ್ತೆ, ಎಲ್ಲರೂ ಮಾಡಿ. ಓಕೆನಾ? ಪೇಜ್ ನಂಬರ್ 1, ಪೇಜ್ ನಂಬರ್ 2. ನೋಡಿ, ಇದನ್ನು ಹೋಮ್ ವರ್ಕ್ ಕೊಟ್ಟಿದ್ದೆ. ನೋಡಿ ಇದೆಲ್ಲ ಮತ್ತೆ ಈ ಬಾಕ್ಸ್ ಅಲ್ಲೆಲ್ಲ ನಂಬರ್ಸ್ ಆನ್ಸರ್ ಬರಿಬೇಕು ಅಂತ ಮಾಡಿದ್ದೆ. ಪರಿಣಿತಿ ಮಾಡಿದಾಳೆ. ಪೇಜ್ ನಂಬರ್ 3 ಇದನ್ನೆಲ್ಲ ನಂಬರ್ಸ್ ಕೊಟ್ಟಿದ್ದೀನಿ. ಆ ನಂಬರ್ಸ್ ನ ಬೀಟ್ಸ್ ನ ನೀವು ಇಲ್ಲಿ ಬರ್ದು ಕಲರಿಂಗ್ ಮಾಡ್ಬೇಕು. ಡಿವೈಡರ್ ಯಾವ್ದು ಟಚ್ ಆಗಿದೆ ಅದನ್ನ ನೀವು ಕಲರಿಂಗ್ ಮಾಡ್ಬೇಕಿತ್ತು. ಪರಿಣಿತಿ ಅದೊಂದು ಇದ್ ಮಾಡಿದಾಳೆ. ಓಕೆನಾ? ಕರೆಕ್ಟ್. ಓಕೆನಾ? ಎಲ್ಲ ಸರಿ ಇದೆಯಾ? ಇದನ್ನೆಲ್ಲ ನೋಡ್ಕೊಂಡು ನೀವೆಲ್ಲ ಹೋಮ್ ವರ್ಕ್ ಮಾಡ್ಬೇಕು. ಆಯ್ತಾ? ಈಗ ಏನ್ ಮಾಡ್ಬೇಕು ನಾನು ಹೇಳ್ತೀನಿ. ನಾನು ಫಸ್ಟ್ ಕ್ಲಾಸಿಂದ ಏನೇನ್ ಮಾಡಿದ್ದೆ? ಡಿವೈಡರ್ ಇದೇನಿದು? ಅಬಕಸ್ ಇನ್ಸ್ಟ್ರೂಮೆಂಟು, ಫ್ರೇಮ್ ಆಫ್ ದ ಅಬಕಸ್, ಡಿವೈಡರು, ಮಿಡಲ್ ಡಾಟು, ಮಿಡಲ್ ಡಾಟು, ಅಪ್ಪರ್ ಬೀಡ್ಸು, ಲೋಯರ್ ಬೀಡ್ಸ್ ಎಲ್ಲ ಹೇಳಿದ್ದೆ. ಝೂಮ್ ಮಾಡ್ಬೇಕು. ಹೀಗೆ ರೈಟ್ ಟು ಲೆಫ್ಟ್ ಝೂಮ್ ಮಾಡ್ಬೇಕು. ಲ್ಯಾಡರ್ ಫಿಂಗರ್, ಸ್ನೇಕ್ ಫಿಂಗರ್, ಹೌ ಟು ಹೋಲ್ಡ್ ದ ಅಬಕಸ್, ಹೀಗೆ ಇಟ್ಕೋಬೇಕು. ರ್ಯಾಬಿಟ್ ಫಿಂಗರ್ ಎಲ್ಲ ಹೇಳಿದ್ದೆ. ಓಕೆನಾ? ಹೇಗೆ ನಾವು ಹೋಲ್ಡ್ ಮಾಡ್ಬೇಕು ಪೆನ್ಸಿಲ್, ಪಾಯಿಂಟು ನಮ್ಗೆ ಈ ಕಡೆಗೆ ಇರ್ಬೇಕು ಅಂತೆಲ್ಲ ಹೇಳಿದ್ದೆ ನಾನು. ಓಕೆನಾ? ಪಾಯಿಂಟ್ ನೋಡಿ ಈ ಕಡೆ ಕೆಳಗಡೆ ಇರ್ಬೇಕು ಅಂತ ಹೇಳಿದ್ದೆ ನಾನು. ಅದೆಲ್ಲರೂ ಫಾಲೋ ಮಾಡ್ತಾ ಇದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆನಾ? ಈಗ ಮಿಡಲ್ ಪಾಯಿಂಟ್ ಅಲ್ಲಿ ಹೀಗೆ ಇದ್ ಮಾಡಿದ್ರೆ ಎಷ್ಟಿದು ನಂಬರು? ಇದು ಪ್ಲೇಸ್ ಇದು 9. ಓಕೆ, ಇದೇನ್ ಪ್ಲೇಸ್ ಇದು? 1's ಪ್ಲೇಸ್, 10's ಪ್ಲೇಸ್, 100 ಪ್ಲೇಸ್. ಇದು 9, ಇದು 90, ಇದು 900. ನಮ್ಗೆ 999 ವರ್ಗೂ ಗೊತ್ತಾಗಿದೆ. ಈಗ 1000 ಇದು.
1999 ಆಯ್ತು. ಇದು 555 ಆಯ್ತು. ಲೆಫ್ಟ್ ರೈಟ್ ಎಲ್ಲ ಹೇಳ್ಕೊಟ್ಟಿದೀನಿ. ಹೇಗೆ ನಾವು 6 ಮಾಡ್ಬೇಕು, 66 ಮಾಡ್ಬೇಕು, ಹೀಗೆ ಫಿಂಗರ್ ಮಾಡ್ಬೇಕು ಅಂತಾನು ಹೇಳ್ಕೊಟ್ಟಿದೀನಿ. ಎಲ್ರಿಗೂ ಜ್ಞಾಪಕ ಇದೆಯಾ? ಲೆಫ್ಟ್ ರೈಟ್ ಎಲ್ಲ ಹೇಳಿದೀನಿ, ಜ್ಞಾಪಕ ಇದೆಯಾ? ಲೆಸ್ ಮಾಡ್ಬೇಕಾದ್ರೆ ಹೀಗ್ ಮಾಡ್ಬೇಕು, ಓಕೆನಾ, ಬಟರ್ಫ್ಲೈ ಮಾಡ್ಬೇಕು, ಮತ್ತೆ ಹೀಗ್ ಮಾಡ್ಬೇಕು ಅಂತೆಲ್ಲ ಹೇಳ್ಕೊಟ್ಟಿದೀನಿ. ಇದೇ ಫಿಂಗರ್ ಫಾಲೋ ಮಾಡ್ಬೇಕು, ಇದಿಷ್ಟೇ ಫಿಂಗರ್ ಬೇಕು, ಇದೆಲ್ಲ ನಮಗ್ ಬೇಕಿಲ್ಲ, ಇದಿಷ್ಟೇ ಫಿಂಗರ್ ಬೇಕಿರೋದು ಅಂತೆಲ್ಲ ಹೇಳ್ಕೊಟ್ಟಿದೀನಿ. ಜ್ಞಾಪಿಸ್ಕೊಳ್ಳಿ, ಎಲ್ಲ ಅದನ್ನೇ ಫಾಲೋ ಮಾಡಿ. ಯಾರ ಹತ್ರ ಇನ್ಸ್ಟ್ರೂಮೆಂಟ್ ಇದೆ ಅವರೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ. ಈ ಫಿಂಗರ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರೆ ಮೈಂಡ್ ಡೆವಲಪ್ ಆಗುತ್ತೆ. ಸ್ಕಿಲ್ ಪುಟ, ಇದೆಲ್ಲ ಮೆಮೊರಿಗೋಸ್ಕರ ಎಲ್ಲ ಮಾಡ್ತಾ ಇರೋದು, ಓಕೆನಾ. ಎಲ್ಲಾ ಫಿಂಗರ್ಸ್ ನೋಡಿ, ಎಲ್ಲ ಯೂಸ್ ಆಗುತ್ತಲ್ವಾ ನಮ್ಗೆ, ಓಕೆ. ಎಲ್ಲ ಮೆಮೊರಿ ಇಂಪ್ರೂವ್ ಆಗುತ್ತೆ, ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ, ಚೆನ್ನಾಗಾಗುತ್ತೆ, ಓಕೆನಾ ಚಿಲ್ಡ್ರನ್ಸ್. ಈಗ ನೋಡಿ 9 ಮಾಡಿದೀನಿ, ಲೆಫ್ಟ್ ಅಲ್ಲಿ 90 ಮಾಡಿದೀನಿ, 99 ಆಯ್ತು. ಅಗೈನ್ ಮತ್ತೆ 900 ಮಾಡಿದೀನಿ. ಲೆಫ್ಟ್ ರೈಟ್ ಹೇಳ್ಕೊಟ್ಟಿದ್ದೀನಲ್ವಾ ನಿಮ್ಗೆ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ 111, ಲೆಫ್ಟ್ ರೈಟ್ 222, ಲೆಫ್ಟ್ ರೈಟ್ 333, ಲೆಫ್ಟ್ ರೈಟ್ 444. ಇದು 5, ಇದು 50, 500, 999 ಆಯ್ತು. ನೋಡಿ ಈಗ 555 ಆಯ್ತು, 444 ಆಯ್ತು. ಲೆಫ್ಟ್ ರೈಟ್ ಇದಿಷ್ಟು ಗೊತ್ತಾಗಿದೆ. 999 ಇಸ್ 1000 ಎಲ್ರಿಗೂ ಗೊತ್ತಾಗಿದೆ. ಈಗ ಏನ್ ಮಾಡ್ಬೇಕು ಗೊತ್ತಾ? ಈಗ ನಾನು ಏನ್ ಹೇಳ್ತೀನಿ ಇವಾಗ, ಈಗ ವಿತೌಟ್ ಅಬಾಕಸ್ ವಿಜುವಲೈಸೇಷನ್ ಅಂತ ಹೇಳಿದ್ದೆ ನಿಮ್ಗೆ, ಮೈಂಡ್ ಅಲ್ಲೇ ನಾವು ಕ್ಯಾಲ್ಕುಲೇಷನ್ ಮಾಡೋದೇ ಹೇಳಿದ್ದೆ ನಿಮ್ಗೆ. ಈಗ ನಾನು ಹೇಳ್ತೀನಿ, ಎಲ್ಲರೂ ನೋಡ್ಬಿಟ್ಟು ನಂಗೆ ಆನ್ಸರ್ ಹೇಳ್ಬೇಕು. ಏನು ಅಂತ, ಏನ್ ನಂಬರ್ ಇದು? ಯಾರಾದ್ರೂ ಹೇಳ್ತೀರಾ? ಯಾರಾದ್ರೂ ಪರಿಣಿತಿ, ವಿಷ್ಣು, ಯಾರಾದ್ರೂ ಈ ನಂಬರ್ ನೋಡ್ಬಿಟ್ಟು ಹೇಳ್ತೀರಾ? ಆನ್ಸರ್ ಹೇಳ್ತೀರಾ? ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಪರಿಣಿತಿ ಅನ್ಮ್ಯೂಟ್ ಇದೆಯಾ? ಈ ನಂಬರ್ ಏನ್ ಗೊತ್ತಾ? 222. ಇದು 66. ನೋಡಿ, ಎಲ್ಲರಿಗೂ ತೋರಿಸ್ಬಿಡ್ತೀನಿ ಒಂದ್ಸರಿ. ಇದು 66, ಇದು 88, ಇದು 99, ಇದು 55, ಇದು 555, ಇದು 44, ಇದು 444, 777, 333, ಇದು 111. ನಾನು ಕ್ವಶನ್ ಕೇಳಿದ್ರೆ ಯಾರಾದ್ರೂ ಆನ್ಸರ್ ಮಾಡ್ತೀರಾ? ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡು ಮಾಡ್ತೀರಾ? ಹೇಳ್ತೀರಾ ಕ್ವಶನ್? ಪರಿಣಿತಿ ಇದಾರೆ, ಹೇಳ್ತಾರೆ ಮೇಡಮ್. ಪುಟ ಇದು ಏನ್ ನಂಬರ್ ಹೇಳು ಪುಟ ಒಂದ್ಸರಿ. 111. ವೆರಿ ಗುಡ್. ಇದು ನೋಡಿ ಇವಾಗ 122. ವೆರಿ ಗುಡ್. ಹೇಳಿ, ಯಾರಾದ್ರೂ ಹೇಳಿ. 77. 99. ವೆರಿ ಗುಡ್. 66. ನೆಕ್ಸ್ಟ್ ಇನ್ನೊಬ್ರು ಯಾರಾದ್ರೂ ಹೇಳಿ. ಇನ್ನೊಬ್ರು ಯಾರಾದ್ರೂ ಹೇಳಿ. ಪರಿಣಿತಿ ಅನಿರುದ್ಧ್ ಹೇಳಮ್ಮ. ಅನಿರುದ್ಧ್ ಹೇಳು ಪುಟ. ಅನಿರುದ್ಧ್ ಅನ್ಮ್ಯೂಟ್ ಮಾಡಿ ಹೇಳಿ ಪುಟ. ಕೊಡ್ತೀನಿ ಮೇಡಮ್, ಒಂದ್ ನಿಮಿಷ. ಆಯುಷ ಆಯುಷ್ ಹೇಳು ಪುಟ. ಆಯುಷ್ ಯಾಕೋ ಹೇಳ್ತಾ ಇಲ್ಲ. ಇದು ನೋಡಿ, ಅನ್ಮ್ಯೂಟ್ ಮಾಡಿಲ್ಲ ಅನ್ಸುತ್ತಾ ಒಂದು. ಇಲ್ಲ ಮಾಡ್ದೆ. ಸೌಮ್ಯ ಹೇಳ್ತಾರಂತೆ. ಹೇಳು ಪುಟ. ಸೌಮ್ಯ. ಮ್ಯಾಮ್ 22. ವೆರಿ ಗುಡ್. ವಾಟ್ ಇಸ್ ದ ನಂಬರ್? 44. ವೆರಿ ಗುಡ್. 222.
Very good. 777. Very good. 5. Good. 50. Good. 77. 73. Good. Good ಪುಟ್ಟ. Next chance ಬೇರೆಯವ್ರು ಕೊಡೋಣ. Yes. ಧನ್ಯ ಯಾರಾದ್ರೂ ಹೇಳ್ತೀರಾ? ಧನ್ಯ ಹೇಳ್ತೀರಾ? ಧನ್ಯ ಪುಟ ಹೇಳ್ತೀಯಮ್ಮ? 242. ವೆರಿ ಗುಡ್. ವಿಷ್ಣುನಾ ಯಾರು ಹೇಳಿದ್ದು? ವಿಷ್ಣು. ಹಾ, ವೆರಿ ಗುಡ್ ಪುಟ. 214. 214. Okay. 22. 29. 19. 19. 92. 920. ಹಾ, ವೆರಿ ಗುಡ್. 920. ಇದು ಮಾತ್ರ 92. ಓಕೆನಾ? ಇದು 92. ಇದು 920. ಓಕೆನಾ? 22. ಓಕೆನಾ? ಈಗ ನನಗೆ ಯಾರಾದ್ರೂ ನಿಮ್ಗೆ ಯಾರು ಡೌಟ್ ಇದೆ, ಅವ್ರು ಏನಾದ್ರು ಕ್ವಶನ್ ಕೇಳಿದ್ರೆ ನಾನು ಹೇಳ್ತೀನಿ. ಏನೇ ಡೌಟ್ ಪುಟ? ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ನಾನು ಕೇಳ್ಬೋದು. ಎನಿ ಡೌಟ್ ಚಿಲ್ಡ್ರನ್? ಎನಿ ಡೌಟ್? ವಿಷ್ಣು, ಎನಿ ಡೌಟ್? No, ma'am. ಹೇಳಪ್ಪ. ಯಾರಿಗಾದ್ರೂ ಡೌಟ್ ಇದ್ರೆ ಕೇಳಿ. ಎನಿ ಡೌಟ್ ಚಿಲ್ಡ್ರನ್? No, ma'am. ವೆರಿ ಗುಡ್. ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಓಕೆ, ಪ್ರಾಕ್ಟೀಸ್ ಮಾಡ್ತಾ ಇರಿ. ವಿಜುವಲೈಸೇಷನ್ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆನಾ? ನೀವು 2 ಹೇಗಿರುತ್ತೆ ಮೈಂಡ್ ಅಲ್ಲಿ ಕಣ್ಣು ಮುಚ್ಕೊಂಡು, ಎಲ್ಲರೂ ಕಣ್ಣು ಮುಚ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು. 2 ಅಂದ್ರೆ ಹೇಗಿರುತ್ತೆ? ಬರೀ 2 ಬಿಟ್ ಮಾತ್ರ ಡಿವೈಡೆಡ್ ಟಚ್ ಆಗಿದೆ. 222 ಅಂದ್ರೆ ಹೇಗಿರುತ್ತೆ? ನಿಮ್ ಮೈಂಡ್ ಅಲ್ಲೇ ನೆನೆಸ್ಕೋಬೇಕು. 222 ಇದೆ, 2 ಇದೆ, ಜ್ಞಾಪಿಸ್ಕೋಬೇಕು. ಬರೀ 5 ಅಂದ್ರೆ ಹೇಗಿದೆ, ಹೀಗಿದೆ ಅಂತ ಜ್ಞಾಪಿಸ್ಕೋಬೇಕು. 9 ಅಂದ್ರೆ ನೋಡಿ ಇಷ್ಟಿರುತ್ತೆ ಅಂತ ಹೇಳಿದೀನಿ. 9 ಅಂದ್ರೆ ಇಷ್ಟಿರುತ್ತೆ. 6 ಅಂದ್ರೆ ಇಷ್ಟು ಚಿಕ್ಕದಾಗಿರುತ್ತೆ. ಓಕೆನಾ? 992 ಹೀಗೆ ಎಲ್ಲ ಜ್ಞಾಪಿಸ್ಕೊಂಡು ಮೆಮೊರಿ ನೀವು ಇದ್ ಮಾಡ್ಕೋಬೇಕು. ಆಯ್ತಾ? 5 ಮಿನಿಟ್ಸ್ 10 ಮಿನಿಟ್ಸ್ ನೀವು ಮನೇಲಿ ಒಂಚೂರು ಟೈಮ್ ಕೊಡಿ ಹಾಲಿಡೇಸ್ ಅಲ್ಲಿ. ಓಕೆನಾ? ಯಾರಾದ್ರೂ ಕ್ಲಾಸ್ಗೆ ಇಂಟ್ರೆಸ್ಟ್ ಇದ್ರೆ ಯಾರಾದ್ರೂ ಬರ್ಬೋದು. ಓಕೆನಾ? ನಮ್ಮನೆ ಇರೋದು ಹೆಸರುಘಟ್ಟ ಮೇನ್ ರೋಡ್ ಅಲ್ಲಿ. ಓಕೆನಾ? ನಮ್ದೇ ಇನ್ಸ್ಟಿಟ್ಯೂಷನ್ ಇದೆ, ಅಲ್ಲಿ ನೀವು ಬರ್ಬೋದು. ನಿಮ್ ಮನೆ ಎಲ್ಲೆಲ್ಲಿ ಅಂತ ನನಗ್ ಗೊತ್ತಿಲ್ಲ. ಓಕೆನಾ? ಮೇಡಮ್ ನ ಕೇಳಿದ್ರೆ ನಂಗೆ ಅಡ್ರೆಸ್ ಹೇಳ್ತಾರೆ, ನನ್ನ ಅಡ್ರೆಸ್ ಹೇಳ್ತಾರೆ. ಓಕೆನಾ? ಎಲ್ರು ಅಬಕಾಸ್ ಕ್ಲಾಸ್ ಎಂಜಾಯ್ ಮಾಡಿದ್ರೆ ನಂಗೆ ತಮ್ ಕೊಡಿ. ಎಲ್ರು ಅಬಕಾಸ್ ಕ್ಲಾಸ್ ಎಂಜಾಯ್ ಮಾಡಿದೀರಾ? ಖುಷಿ ಆಯ್ತಾ? ಯಾರ್ ಬೋರ್ ಆಯ್ತು? ಯಾರ್ಗ ಅರ್ಥ ಆಗಿಲ್ಲ? ಎಲ್ರಿಗೂ ಖುಷಿ ಆಯ್ತು. ವೆರಿ ಗುಡ್. ಓ ಸೂಪರ್. ವೆರಿ ಗುಡ್ ಚಿಲ್ಡ್ರನ್. ಓಕೆ, ನೆಕ್ಸ್ಟ್ ಏನ್ ಮಾಡೋಣ? ನೆಕ್ಸ್ಟ್ ಕ್ಲಾಸ್ ಮುಗೀತು. ಇವತ್ತಿಗೆ ಅಬಕಾಸ್ ಕ್ಲಾಸ್ ಮುಗೀತು. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್. ಎಲ್ರು ಕೋಆಪರೇಟ್ ಮಾಡಿದೀರಾ. ವೆರಿ ಗುಡ್ ಚಿಲ್ಡ್ರನ್. ಓಕೆನಾ? ಹೀಗೆ ಎಂಜಾಯ್ ಮಾಡಿ. ಬಿಸ್ಲಿಗೆ ಜಾಸ್ತಿ ಹೋಗ್ಬೇಡಿ. ಕ್ಲಾಸ್ ಮುಗ್ಸೋಣ. ಎಲ್ಲ ಮೇಡಮಿಗೆ ಥ್ಯಾಂಕ್ಸ್ ಹೇಳ್ರಿ. ನೆಕ್ಸ್ಟ್ ಸಿಕ್ಕಿದ್ರೆ ಜ್ಞಾಪಕ ಇರ್ತೀವ ನಾವು ನಿಮ್ಗೆ. ಎಲ್ಲಾದ್ರೂ ಸಿಕ್ಕಿದ್ರೆ ನಾನು ಜ್ಞಾಪಿಸ್ಕೋತೀರಾ ನೀವು? ಲತಾ ಮೇಡಮ್ ಅಂತ ಹೇಳ್ತೀರಾ? ಕೂಗ್ತೀರಾ? ಎಲ್ಲಾರು ಸಿಕ್ಕಿದ್ರೆ ಕೂಗ್ತೀರಾ? ವೆರಿ ಗುಡ್. ಜ್ಞಾಪಿಸ್ಕೋಬೇಕು, ಕೂಗ್ಬೇಕು ನನ್ನ. ಆಯ್ತಾ? ಎಲ್ಲಾರು ಸಿಗ್ತೀವಿ, ಎಲ್ಲೋ ಒಂದ್ ಕಡೆ ಸಿಗ್ತೀವಿ ಯಾರಾದ್ರೂ ಅಲ್ವಾ? ಜ್ಞಾಪಕ ಇಟ್ಕೊಂಡಿರ್ತೀರಾ ನನ್ನ? ವೆರಿ ಗುಡ್ ಚಿಲ್ಡ್ರನ್. ಓಕೆನಾ? ಕ್ಲಾಸ್ ಮುಗ್ಸೋಣ. ಬಾಯ್. ಗುಡ್ ಈವ್ನಿಂಗ್. ಥ್ಯಾಂಕ್ ಯು ಚಿಲ್ಡ್ರನ್. ಥ್ಯಾಂಕ್ ಯು. All are very good children. Bye. Love you children. Bye. Bye. Thank you madam. Thank you ಲತಾ ಮೇಡಮ್. ಮಕ್ಕಳೇ, madam. Thank you madam.
ನಮಸ್ತೆ. ಮಕ್ಕಳೇ, 21 ದಿನಗಳ ಬೇಸಿಗೆ ಶಿಬಿರ ಕಾರ್ಯಕ್ರಮದಲ್ಲಿ ಅಬಾಕಸ್ ಇವತ್ತು ಕೊನೆ ದಿನ. ಮತ್ತೆ ನಾಳೆ ಇನ್ನೊಂದು ಕ್ಲಾಸ್ ಯೋಗಾಸನ ಇರುತ್ತೆ. ಅದಾದ್ಮೇಲೆ ಗುರುವಾರ ಕಾರ್ಯಕ್ರಮ, ನಿಮ್ಮ ಕಾರ್ಯಕ್ರಮ ಎಂಡ್ ಆಗುತ್ತೆ. ಎಂಡು ಅಂತಲ್ಲ, ನಡೀತಾ ಇರುತ್ತೆ. ಬಟ್ ಆದ್ರೆ ಬೇಸಿಗೆ ಶಿಬಿರ ಕಾರ್ಯಕ್ರಮ ಮುಗಿಯುತ್ತೆ. ಹಾಗಾಗಿ ಮೇಡಮ್ಗೆ ನಾವೆಲ್ಲರೂ ಕೂಡ ವಿಡಿಯೋ ಆನ್ ಮಾಡ್ಕೊಂಡು ಜೋರಾದ ಚಪ್ಪಾಳೆ. ನಮ್ಮೆಲ್ರಿಗೂ ಫ್ರೀ ತರಗತಿ, ನಮ್ಗೆ ಅತ್ಯದ್ಭುತವಾದ ಸೇವೆ ರೀತಿಯಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಮಕ್ಕಳೇ. ಥ್ಯಾಂಕ್ ಯು. ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಓಕೆ ಮಕ್ಕಳ, ಮುಂದಿನ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಪೂರ್ಣಿಮಾ ಮೇಡಮ್ ಇಂದ. ಮೇಡಮ್, ನೀವು ಹ್ಯಾಂಡ್ ರೈಸ್ ಮಾಡಿ. ಮೇಡಮ್ ಶಾಲೆಯಿಂದ ಬರೋ ತಡ ಆಗಿದೆ ಅನ್ಸುತ್ತೆ. ಬಂದಿಲ್ಲ. ಹಾ ಮೇಡಮ್, ಇನ್ನು ನೋಡ್ರಿ ಜಾಯ್ನ್ ಆಗಿಲ್ಲ. ಹೌದು ಏನಾದ್ರೂ ಶ್ಲೋಕ ನೀತಿಕತೆ ಸ್ಟಾರ್ಟ್ ಮಾಡಿ ಮೇಡಮ್. ಹಾ. ಯಾರಾದ್ರೂ ಹೇಳ್ಕೊಡೋರಿದ್ರೆ. ಮೇಡಮ್, ನಾನು ನೀತಿಕತೆ ಹೇಳ. ಹಾ, ಹೇಳ್ಕೊಡಿ. ಓಕೆ ಮಕ್ಳ, ಒಂದ್ ನೀತಿಕತೆ ಹೇಳ್ತೀನಿ, ಕೇಳ್ಕೊಳ್ಳಿ ಆಯ್ತಾ. ನದಿಲಿ ಒಂದ್ ದಾರಿಲಿ ನದಿಲಿ ಹೋಗ್ತಾ ಇರ್ಬೇಕಾರೆ ಪಂಡಿತ ಮತ್ತೆ ದೋಣಿ ನಡ್ಸನ್ ಹೋಗ್ತಾ ಇರ್ತಾರೆ. ಅವನು ಹೋಗ್ತಿರುವ ಪಂಡಿತ ಕೇಳ್ತಾನೆ, ನಿನಗೆ ಶಾಸ್ತ್ರಗಳು ಗೊತ್ತೇ ಅಂತ ಕೇಳ್ತಾನೆ. ದೋಣಿ ನಡೆಸ್ತಾನಲ್ಲ ಅವನಿಗೆ ಪಂಡಿತ ಕೇಳ್ತಾನೆ. ಅದಕ್ಕೆ ದೋಣಿಯವನ್ ಏನಂತಾನೆ, ಇಲ್ಲ ಅಂತ ಅಂತಾನೆ. ಹಾಗಾದ್ರೆ ನಿಂದು ಕಾಲ್ ಭಾಗ ಜೀವನ ವ್ಯರ್ಥ ಆಗೋಯ್ತು ಬಿಡು, ನಿಂಗೇನು ಗೊತ್ತಿಲ್ಲ ಅಂತ ಅಂತಾನೆ. ಅಂತ ಪಂಡಿತ ಏನ್ ಮಾಡ್ತಾನೆ, ಲೇವಡಿ ಮಾಡ್ತಾನೆ ಅವನಿಗೆ. ಅದಕ್ಕೆ ಪಂಡಿತ ಪುನಃ ಕೇಳ್ತಾನೆ, ನಿನಗೆ ವ್ಯಾಕರಣ ಗೊತ್ತಾ ಅಂತ. ಅದಕ್ಕೆ ಅವನು ದೋಣಿಯವನು ಇಲ್ಲ ಅಂತಾನೆ. ಹಾಗಾದ್ರೆ ನಿಂದು ಅರ್ಧ ಜೀವನವೇ ವ್ಯರ್ಥ ಅಂತಾನೆ. ಅವಾಗ ಫಸ್ಟ್ ಏನಂದ, ಕಾಲ್ ಜೀವನ ವ್ಯರ್ಥ ಆಯ್ತು ಅಂದ. ಈಗ ನಿಂದ ಅರ್ಧ ಜೀವನನೇ ವ್ಯರ್ಥ ಆಗೋಯ್ತು ಅಂತ ಪಂಡಿತ ಯಾರಿಗೆ ಹೇಳ್ದ, ದೋಣಿ ನಡೆಸೋನಿಗೆ ಹೇಳಿದ. ಆಮೇಲೆ ಇದ್ದಕ್ಕಿದ್ದಂತೆಯೇ ನದಿಲಿ ದೊಡ್ಡ ಬಿರುಗಾಳಿ ಎದ್ದು ಬಿಡುತ್ತೆ. ಹಿಂಗೆ ನದಿಲಿ ಹೋಗ್ತಾ ಇರ್ಬೇಕಾದ್ರೆ ಅವಾಗ ಏನ್ ಮಾಡುತ್ತೆ, ದೋಣಿ ತುಂಬಾ ನೀರ್ ತುಂಬಕ್ ಶುರು ಆಗುತ್ತೆ. ಅವಾಗ ಪಂಡಿತ ಗಾಬರಿ ಆಗ್ಬಿಡ್ತಾನೆ. ಅಯ್ಯೋ, ಇನ್ನೇನು ದೋಣಿ ಎಲ್ಲ ಮುಳುಗೋಗ್ಬಿಡುತ್ತಲ್ಲ ಅಂತ ಅವನಿಗೆ ಹೆದರಿಕೆ ಆಗುತ್ತೆ. ಯಾಕೆ ಅಂದ್ರೆ ಅವನಿಗೆ ಈಜಲ್ ಬರಲ್ಲ, ಏನು ಇಲ್ಲ. ಅವಾಗ ದೋಣಿಯವನ್ ಏನ್ ಮಾಡ್ತಾನೆ, ಬೇಗ ಹಾರ್ಬಿಟ್ಟು ಅವನ್ ಕೇಳ್ತಾನೆ ದೋಣಿಯವನ್. ಅವಾಗ, ಪಂಡಿತರೇ, ನಿಮಗೆ ಈಜಲು ಬರುತ್ತದೆಯೇ ಅಂತ ಕೇಳ್ತಾನೆ ಆ ಪಂಡಿತನ್ಗೆ. ಅದಕ್ಕೆ ಅವನು ಪಂಡಿತ ಇಲ್ಲ ಅಂತಾನೆ. ಹಾಗಾದ್ರೆ ನಿಮ್ದು ಇಡೀ ಜೀವನವೇ ವ್ಯರ್ಥ ಅಂತ ದೋಣಿಯವನು ಪಂಡಿತನಿಗೆ ಹೇಳ್ತಾನೆ. ಅವನು ತಿರ್ಗಿಸಿ ಹೆಂಗ್ ಹೇಳ್ದ ನೋಡ್ರಿ ಎಂದು ದೋಣಿಯವನು ನೀರಿಗೆ ಅವನೇನ್ ಮಾಡ್ತಾನೆ, ಜೀವ ಉಳಿಸ್ಕೊಳಕ್ ಅವನ್ ಧುಮುಕ್ತ. ಅದಕ್ಕೆ ಹೇಳೋದು, ಕೇವಲ ಪುಸ್ತಕ ಮಾತ್ರ ಓದಿದ್ರೆ ಸಾಲದು, ಜೀವನದ ಕಷ್ಟದ ನದಿಯನ್ನು ದಾಟಲು ಬೇಕಾದ ಪ್ರಾಯೋಗಿಕ ಜ್ಞಾನವನ್ನು ಹೊಂದಿರಬೇಕು. ಅಹಂಕಾರವನ್ನು ಬಿಟ್ಟು ಎಲ್ಲರಿಗೂ ಗೌರವಿಸುವುದು ಒಳ್ಳೆಯದು, ನಿಜವಾದ ಬುದ್ಧಿವಂತಿಕೆ. ಸಮುದ್ರದ ಆಳದ ಬಗ್ಗೆ 100 ಪುಸ್ತಕ ಓದಿದವನಿಗಿಂತ ಆ ನದಿಯಲ್ಲಿ ಒಂದು ಸಲ ಮುಳುಗಿ ಎದ್ದು ಬಂದವನಿಗೆ ಬದುಕಿಗೆ ಅನುಭವ ಹೆಚ್ಚಿರುತ್ತದೆ. ಸಿದ್ಧಾಂತಗಳು ದಾರಿ ತೋರಿಸಬಹುದು, ಆದರೆ ದಾರಿಯಲ್ಲಿ ನಡೆಯುವ ಕಲೆ ಅನುಭವದಿಂದ ಮಾತ್ರ ಸಿಗುತ್ತದೆ. ಬದುಕು ಒಂದು ನಿರಂತರ ಪರೀಕ್ಷೆ. ಇಲ್ಲಿ ನಿನ್ನ ಸರ್ಟಿಫಿಕೇಟ್ಗಳಿಗಿಂತ ನಿನ್ನ ಬದುಕಿಗೆ ಉಳಿದ ಕಲೆಗೆ ಹೆಚ್ಚು ಅಂಕಗಳಿವೆ. ಅದೇ ಸುಮ್ಮನೆ ಎಲ್ಲ ತಿಳ್ಕೊಂಡ್ರೆ ಅಲ್ಲ. ಅರ್ಥ ಆಯ್ತಾ ಮಕ್ಳೇ? ಚೆನ್ನಾಗಿತ್ತಾ? ಮತ್ತೆ ಇನ್ನೊಂದು ಹಾಡು ಹೇಳ್ತೀನಿ ಆಯ್ತಾ. ಅಪ್ಪನು ತಂದನು ಬಂಡಿಯೇನು, ಮುದ್ದು ಬಂಡಿಯೇನು, ಚಿಕ್ಕ ಬಂಡಿಯೇನು, ಬಂಡಿಗೆ 4 ಚಕ್ರಗಳು, ಬಂಡಿಯು ಓಡಿತು ದೂರ 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 ದೂರ, ಬಂಡಿಗೆ ತಾಗಿತು ಬಂಡೆ ಕಲ್ಲು, ದೊಡ್ಡ ಬಂಡೆ ಕಲ್ಲು, ಹೋಯಿತಲ್ಲ ನನ್ನ ಮುದ್ದಿನ ಬಂಡಿ, ಚೂರುಗಳ ಜೋಡಿಸಿದರೂ ಆಗಲಿಲ್ಲ,
ಆಗಲೇ ಬಂದನು ನನ್ನಪ್ಪ, ಕೆನ್ನೆಗೆ ಕೊಟ್ಟನು ಡೊಳ್ಳಪ್ಪ. ಚೆನ್ನಾಗಿತ್ತಾ? ಆರುಷಿಗ್ ನಗು ಬಂದ್ಬಿಡ್ತು. ಸರಿ ಮಕ್ಕಳ, ಈಗ ನಾಗರತ್ನಮ್ಮ ಮೇಡಮ್ ಹೇಳ್ತಾರೆ, ಕೇಳ್ಕೊಳ್ಳಿ ಆಯ್ತಾ? ಮೇಡಮ್ ಶುರು ಮಾಡಿ. ಬಂದಿಲ್ಲ ನಾನು ಕಥೆನೇ ಹೇಳಲ್ಲ, ಇನ್ನ ಬಂದಿಲ್ಲ ಮೇಡಮ್. ಕಥೆನೇ ಬಂದಿಲ್ಲ ಹೇಳ್ತೀನಿ ನಾನು ಚಿಕ್ಕದು. ಆಯ್ತು ಆಯ್ತು ಹೇಳಿ. ಮೇಡಮ್ ಒಂದ್ ಸೆಕೆಂಡ್ ಮೇಡಮ್ ಸ್ಟಾರ್ಟ್ ಮಾಡ್ತಾರೆ. ಮಕ್ಕಳ ಒಂದು ವಿಚಾರ ಏನು ಅಂದ್ರೆ, ನಾಳೆ ಒಂದ್ ದಿವಸ ಕ್ಲಾಸು ಎಲ್ರು ಅಟೆಂಡ್ ಆಗಿ, ನಾಳೆ ಮತ್ತೆ ನಾಡಿದ್ದು ಗುರುವಾರ 21ನೇ ದಿನ ಕೊನೆ ದಿನ ಆಗಿರುತ್ತೆ. ಮಕ್ಕಳೇ, ನೀವೆಲ್ಲರೂ ಕೂಡ ನಿಮ್ಮ ತಂದೆ ತಾಯಿಯರ ಒಟ್ಟಿಗೆ ಬರಬೇಕಾಗಿ ಈ ಮೂಲಕ ಕೇಳ್ಕೊಳ್ತೇವೆ. ಈಗ್ಲಿಂದಲೇ ನಿಮ್ಮ ಪೇರೆಂಟ್ಸ್ಗೆಲ್ಲ ಹೇಳಿರ್ರಿ. ಕೊನೆ ದಿನದಲ್ಲಿ ನಾವು ಪೇರೆಂಟ್ಸ್ನ ಮಾತಾಡಿಸ್ತೇವೆ. ಈ ಕಾರ್ಯಕ್ರಮದ ಒಟ್ಟಾರೆ ಮಾಹಿತಿ, ಅನಿಸಿಕೆ, ಅಭಿಪ್ರಾಯಗಳನ್ನ ತಗೊಳ್ತೇವೆ. ಓಕೆನಾ ಮಕ್ಕಳೇ? ಹಾಗೆ ನೀವೇನೇನ್ ಕಲ್ತ್ರಿ, ಈ 21 ಡೇಸ್ ಬೇಸಿಗೆ ಶಿಬಿರದ ಆನ್ಲೈನ್ ಕಾರ್ಯಕ್ರಮ ನಿಮ್ಗೆ ಹೇಗನಿಸ್ತು, ನಿಮ್ಮ ಅನಿಸಿಕೆ, ನಿಮ್ಮ ಒಂದು ಒಪಿನಿಯನ್ನ ಮಕ್ಕಳೇ ಗ್ರೂಪಲ್ಲಿ ನೀವು ಒಂದ್ ನಿಮಿಷ ಅಥವಾ 2 ನಿಮಿಷ ವಿಡಿಯೋ ಮಾಡಿ ಹಾಕ್ಬೇಕು. ಓಕೆನಾ? ಯಾರ್ಯಾರು ಹಾಕ್ತೀರಾ ಸಿಂಬಲ್ ತೋರಿಸಿ ನೋಡೋಣ. ಧನ್ಯ, ಆರುಷ್, ವಿಷ್ಣು, ಹೊನ್ನಿಕಾ, ಇಷ್ಟೇನಾ? ಎಲ್ಲ ಮಕ್ಕಳನ್ನು 1 ನಿಮಿಷದ ವಿಡಿಯೋ ಮಾಡಿ ಏನೇನ್ ಕಲ್ತ್ರಿ, ಏನೇನ್ ಉಪಯೋಗ ಆಯ್ತು, ನಿಮ್ಮ ಕ್ರಿಯೇಟಿವಿಟಿ ಹೆಚ್ಚುತ್ತ, ಏನ್ ಅನಿಸಿಕೆ ಇದೆ ಕೊಡ್ಬೇಕಾಗುತ್ತೆ. ಓಕೆನಾ? ನಾಳೆಯಿಂದ ನೋಡ್ತೀನಿ ಯಾರ್ಯಾರು ಗ್ರೂಪ್ ಹಾಕ್ತೀರಾ, ಅದನ್ನ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ. ಓಕೆನಾ? ನೀವು ಹಾಕೋದ್ರಿಂದ ಅಲ್ಲಿರುವಂತಹ ಸುಮಾರು 400ಕ್ಕಿಂತ ಜಾಸ್ತಿ ಮಕ್ಕಳು ಜಾಯ್ನ್ ಆಗಿದ್ದಾರೆ. ಅವ್ರಿಗೆಲ್ಲ ಸ್ಫೂರ್ತಿ ಆಗ್ಬೇಕು ಅವರೆಲ್ಲ, ಯಾಕೆಂದ್ರೆ ಅವ್ರಿಗಿನ್ನ ಮೊದಲೇ ನೀವು ನಿಂತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ ಅಂದ್ರೆ ನೀವೆಲ್ಲರೂ ಗ್ರೇಟ್, ಸೂಪರ್ ಮಕ್ಕಳ, ವಂಡರ್ಫುಲ್. ನೋಡೋಣ ಮೇಡಮ್ ಬಂದಿದ್ದಾರ, ಇನ್ನೊಂದ್ಸಲ ಚೆಕ್ ಮಾಡ್ತೀನಿ. ನಾನು ನೋಡದೆ ಇಲ್ಲ, ಬಂದಿಲ್ಲ. ಅವರು ಏನೋ ಬಿಸಿ ಇದೆ ಅನ್ಸುತ್ತೆ. ನಾಗರತ್ನಮ್ಮ ಮೇಡಮ್, ನೀವೇನ್ ಸ್ಟಾರ್ಟ್ ಮಾಡ್ತೀರಾ ಮಾಡಿ ನೋಡೋಣ ಅಷ್ಟೊತ್ತು. ಮಕ್ಕಳ ಎಲ್ಲಾ ಮಕ್ಕಳು ಎಲ್ಲ ಕೇಳಿಸ್ಕೊತಾ ಇದ್ದೀರಾ ಮಕ್ಕಳ? ನಾನು ಇವತ್ತು ಒಂದ್ ವಿಷಯ ಅಂತಂದ್ರೆ, ನಿಮ್ಗೆ ಒಂದೊಂದು ಪ್ರಾಣಿ ಹೆಸರುಗಳು ಒಬ್ಬೊಬ್ಬರಿಗೆ ಗೊತ್ತಿರುತ್ತೆ, ಒಬ್ಬರಿಗೆ ಗೊತ್ತಿರಲ್ಲ. ಒಂದು 5, 6, 10 ಪ್ರಾಣಿ ಹೆಸರುಗಳನ್ನ ನಾನು ಹೇಳ್ತೀನಿ. ಅದು 2 ಹೆಸರು ಇರುತ್ತೆ. ಒಬ್ಬರಿಗೆ ಒಂದ್ ಹೆಸರು ಗೊತ್ತಿರುತ್ತೆ, ಒಂದು ಗೊತ್ತಿರಲ್ಲ. ಆಯ್ತಾ? ಉದಾಹರಣೆಗೆ ಏನಪ್ಪಾ ಅಂದ್ರೆ, ಶುಕ ಅಂದ್ರೆ ಗೊತ್ತಾ ನಿಮ್ಗೆ ಮಕ್ಕಳ? ಶುಕ ಅಂದ್ರೆ ಗಿಳಿ. ಹಾಗೆ ಬಂದು ಕರ್ಕ ಅಂತಾರೆ. ಕರ್ಕ ಅಂದ್ರೆ ಏನು? ಏಡಿ. ಆಯ್ತಾ? ಮಾರ್ಜಾಲ, ಮಾರ್ಜಾಲ ಅಂತಂದ್ರೆ ಬೆಕ್ಕು. ಶ್ವಾನ, ಶ್ವಾನ ಅಂತ ಬಂದಿರುತ್ತೆ, ಯಾವ್ದೋ ಒಂದು ಪಾಠದಲ್ಲೇನೋ ಬಂದಿರುತ್ತೆ. ಇದೇನ್ ಹಿಂಗ್ ಹೇಳ್ತಾರೆ ಅಂತ ಅನ್ಕೋತೀವಲ್ವಾ, ಅದನ್ನ ನಾವು ತಿಳ್ಕೊಂಡಿದ್ರೆ ಬೇಗ ಅರ್ಥ ಆಗುತ್ತೆ. 2 ಹೆಸರುಗಳಿರೋದು ಅದಕ್ಕೆ. ಶ್ವಾನ ಅಂದ್ರೆ ನಾಯಿ, ಆಕು ಅಂದ್ರೆ ಇಲಿ, ಸರ್ಪ ಅಂದ್ರೆ ಹಾವು, ಕೆಂಬೂತ, ಕೆಂಬೂತ ಅಂದ್ರೆ ಗೊತ್ತಿರುತ್ತೆ ನಿಮ್ಗೆ, ಅದಕ್ಕೆ ರತ್ನ ಪಕ್ಷಿ ಹೆಸರು. ಕಾಕ ಅಂತೀವಿ, ಕಾಕ ಅಂದ್ರೆ ಗೊತ್ತು ಎಲ್ಲರಿಗೂ, ಕಾಗೆ. ಹಾಗೆ ಬಂದು ಮಂಡೂಕ, ಮಂಡೂಕ ಅಂತಂದ್ರೆ ಕಪ್ಪೆ. ಇದೇ ರೀತಿ ಇವಾಗಲೇ 10 ಪ್ರಾಣಿಗಳದ್ದು ನಿಮ್ಗೆ ಹೆಸರುಗಳು ಗೊತ್ತಾಯ್ತು. ಮತ್ತೆ ಪತಂಗ, ಪತಂಗ ಅಂದ್ರೆ ಚಿಟ್ಟೆ. ಆಯ್ತಾ? ಇದು ಇಷ್ಟು ಹೆಸರುಗಳು ಗೊತ್ತಾಯ್ತು. ಇದ್ರಲ್ಲಿ ನಾನು ಒಂದು ಪ್ರಾಣಿದು ಅಲ್ಲ, ಒಂದು ಪಕ್ಷಿದು ಒಂದು ಕಥೆ ಹೇಳ್ತೀನಿ. ಒಂದು ಕೆಂಬೂತ ಅಂತ ಹೇಳ್ದಲ್ವಾ, ಆ ತರ ಒಂದು ಪಕ್ಷಿ. ಕೆಂಬೂತಾನೆ ಅನ್ಕೊಳ್ಳೋಣ, ಅದು ಕೋಗಿಲೆ ಅಥವಾ ಒಂದು ಪಕ್ಷಿ ಯಾವ್ದೋ ಮರದ ಮೇಲೆ ಕೂತಿರುತ್ತೆ. ಅದೇನ್ ಮಾಡ್ತಾರೆ, ಕೋಗಿಲೆನೆ ಅನ್ಕೊಳ್ಳೋಣ, ಯಾಕೆಂದ್ರೆ ಅದು ಚಿಕ್ಕವ ಚಿಕ್ಕವ ಅಂತ ಕೂಗುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಹಾಡೆಲ್ಲ ನಿಮ್ಗೆ ಹೇಳ್ಸ್ಕೊಂಡಿದ್ದೀರಾ. ಈಗ ಹೇಳ್ಬೇಕು ಅಂದ್ರೆ, ಒಂದು ಊರಲ್ಲಿ ಒಂದು ಮರ ಇರುತ್ತೆ. ಆ ಊರಲ್ಲಿ ಒಂದು ಬ್ರಾಹ್ಮಣರ ಮನೆ ಇರುತ್ತೆ. ಆ ಬ್ರಾಹ್ಮಣ್ಸ್ ಮನೆ ಹತ್ರ ಒಂದು ಹಿಂಭಾಗ ಮರ ಹಾಕೊಂಡಿರ್ತಾರೆ. ಆ ಮರ ಅಂತ ಅಂದ್ರೆ ಅದು ಒಂದು ಸುಮಾರಾಗಿ ದೊಡ್ಡದು ಗಂಧದ ಮರ ಅಂತಾರಲ್ಲ, ಆ ತರ ಹಣ್ಣು ಬಿಡುತ್ತೆ, ಪತ್ರೆನೂ ಯೂಸ್ ಆಗುತ್ತೆ, ಆ ತರ ಮರ ಇರುತ್ತೆ. ಆ ಮರದ ಮೇಲೆ ಈ ಕೆಂಬೂತ ಹೋಗಿ ಕೂತ್ಕೊಂಡಿರುತ್ತೆ. ಆಯ್ತಾ? ಒಂದಿನ ಏನ್ ಮಾಡ್ತಾರೆ, ಅದು ಬ್ರಾಹ್ಮಣ್ಸ್ ಮನೆ ಅಲ್ವಾ, ಅವ್ರು ಯಾವಾಗ್ಲೂ ಪೂಜೆಗೆ ಪತ್ರೆಗಳನ್ನ ಕಿತ್ಕೊಳ್ಳಕ್ಕೆ ಹೋಗ್ತಾ ಇರ್ತಾರೆ. ಪತ್ರೆಗಳು ಕಿತ್ಕೊಂಡ್ ಬರ್ಬೇಕಾದ್ರೆ ಆ ಪಕ್ಷಿ ಭಯ ಪಟ್ಕೊಂಡು ಹೊರಗಡೆ ಹೋಗ್ತಾ ಇರುತ್ತೆ. ಆಯ್ತಾ? ಆ ಪಕ್ಷಿ ಮತ್ತೆ ಇನ್ನೊಂದ್ ದಿನ 1-2 ತಿಂಗಳು 3 ತಿಂಗಳು ಹಿಂಗೆ ನೋಡ್ಕೊಂಡು ಅಲ್ಲಿದ್ದು ಒಂದು ಗೂಡ್ ಮಾಡುತ್ತೆ. ಆ ಗೂಡ್ ಮಾಡ್ಬಿಟ್ಟು ಮರಿ ಹಾಕುತ್ತೆ. ಮರಿ ಹಾಕ್ಬಿಟ್ಮೇಲೆ ಅದೇನಾಗುತ್ತೆ,
ಸ್ವಲ್ಪ ದೊಡ್ಡದಾದ್ಮೇಲೆ ಪಕ್ಷಿಗಳು ಹಾರಕ್ ಶುರು ಮಾಡ್ತವೆ. ತಾಯಿ ಪಕ್ಷಿ ಜೊತೆಲಿ ಅವು ಹಾರೋಟೋಗ್ತವೆ. ಈ ತರ ಇರ್ಬೇಕಾದ್ರೆ ಆ ಬ್ರಾಹ್ಮಿಣ್ಸ್ ಮನೆಯಲ್ಲಿ ಆ ಪತ್ರೆ ಕಿತ್ಕೊಳ್ಳೋದು, ತಕೊಂಡೋಗಿ ದೇವ್ರ ಪೂಜೆ ಮಾಡಿರ್ತಾರಲ್ವಾ, ಅದನ್ನ ತಂದೆಲ್ಲ ಕೆಳಗಡೆ ಸುರಿದಿರ್ತಾರೆ. ಅದನ್ನೆಲ್ಲ ತಗೊಂಡು ಏನ್ ಮಾಡುತ್ತೆ ಪಕ್ಷಿ ಗೂಡ್ ಕಟ್ಕೊಳಕ್ಕೆಲ್ಲ ಯೂಸ್ ಮಾಡ್ಕೊಂಡು ಇನ್ನು ಮಿಕ್ಕಿದೆಲ್ಲ ಗೂಡು ತಗೊಂಡೋಗಿ ಹಾಕೊಂಡು ಶೇಖರಣೆ ಮಾಡ್ತಾ ಇರುತ್ತೆ. ಅದು ಮೆತ್ತಗಾಗುತ್ತೆ ಅಂತ ಅಂದ್ಬಿಟ್ಟು ಅವಾಗ ಏನಾಗುತ್ತೆ, ದೊಡ್ಡ ಪಕ್ಷಿ ಹಿಂಗ್ ತಕೊಂಡೋಗಿ ಸೇರ್ಸಿ ಆಗ್ತಾ ಇರುತ್ತಾ. ಒಂದಿನ ಅದ್ರ ಇನ್ನೊಂದು ತಂಗಿ ಪಕ್ಷಿ ಇರುತ್ತೆ, ಆ ದೊಡ್ಡ ಪಕ್ಷಿ ಇತ್ತಲ್ಲ ಅದ್ರ ತಂಗಿ ಪಕ್ಷಿ ಇರುತ್ತೆ, ಅದು ತಗೊಂಬಂದ್ ಆಗ್ತಾ ಇರುತ್ತೆ. ಆಯ್ತಾ. ಈ ಸಣ್ಣ ಮರಿಗಳು ಏನ್ ಮಾಡ್ತವೆ, ಅದೆರಡು ಏನ್ ಇವೆಲ್ಲ ಹಿಂಗ್ ಶೇಖರಣೆ ಮಾಡ್ತಾವಲ್ಲ ಅಂತ ಅಂದ್ಬಿಟ್ಟು ಆ ತಾಯಿನೂ ಚಿಕ್ಕಮ್ಮನೂ ಇದು ಇರುತ್ತಲ್ವಾ. ಒಂದ್ ದಿವಸ ತಾಯಿ ಪಕ್ಷಿ ಹೊರಟೋದು ಹೊರಗಡೆ ಹೊಟ್ಟೋಗುತ್ತೆ, ಅದು ಬರೋದೇ ಇಲ್ಲ. ಅದೇನಾಗುತ್ತೋ ಅದು ಎಂತಂದ್ರೆ ಏನೋ ಅದು ಆಗ್ಬಿಡುತ್ತೆ, ಅದು ಹಾರೋಗಿ ದೂರ ಹೊಟ್ಟೋಗುತ್ತೋ ಇಲ್ಲ ಅದು ಪ್ರಾಣ ಹೋಗುತ್ತೋ ಏನೋ ಆಗ್ಬಿಡುತ್ತೆ. ಆವಾಗ ಅದ್ರದ್ದು ತಂಗಿ ಇರುತ್ತೆ, ಆ ತಂಗಿ ಪಕ್ಷಿನೇ ಇವೆರಡು ಪಕ್ಷಿಗಳನ್ನ ನೋಡ್ಕೊತಾ ಇರುತ್ತೆ, ಸಣ್ಣ ಮರಿಗಳನ್ನ. ಆವಾಗ ಏನಾಗುತ್ತೆ, ಒಂದಿನ ಈ ದಿನ ಪಕ್ಷಿ ಏನ್ ಮಾಡುತ್ತೆ, ತಂದು ಪತ್ರೆಗಳಾಗ್ತಾ ಇರುತ್ತಲ್ವಾ, ಆ ಪತ್ರೆ ಒಣಗಿ ಕೆಳಗಡೆ ಹೋಗ್ತಾನೆ ಇರುತ್ತೆ. ಮೇಲ್ಮೇಲೆ ಆಗ್ತಷ್ಟು ಪತ್ರೆಗಳು ಒಣಗ್ತಾ ಏನಾಗುತ್ತೆ, ಕೆಳಕ್ ಹೋಗ್ತಾ ಇರುತ್ತೆ. ಅವಾಗ ಏನ್ ಅನ್ಕೋತಾವ ಈ ಪಕ್ಷಿಗಳು, ಇದೇನೋ ನಮ್ಮಮ್ಮ ಇದ್ದಾಗ ಅಷ್ಟ್ ಚೆನ್ನಾಗ್ ಪತ್ರೆಗಳೆಲ್ಲ ಮೇಲ್ಮೇಲ್ ಬರ್ತಿತ್ತು ಅಂತ. ಈ ಪಕ್ಷಿಗಳು ಚಿಕ್ಕವಲ್ವಾ, ಅವ್ ಗೊತ್ತಾಗಲ್ಲ. ಅದಕ್ಕೆ ಏನ್ ಮಾಡ್ತವೆ, ಪಕ್ಷಿಗಳಿಗೆ ಒಂಥರ ಚಿಕ್ಕಮ್ಮ ಅಲ್ವಾ ಅದು, ಚಿಕ್ಕಮ್ಮನ ಮೇಲೆ ಇವೆರಡಕ್ಕೂ ನಮ್ಮಮ್ಮ ಇದ್ರೆ ಚೆನ್ನಾಗಿತ್ತು, ಈ ಚಿಕ್ಕಮ್ಮ ಏನೋ ಮಾಡ್ಬಿಡ್ತಾ ಐತೆ ನೋಡು, ನಾವು ಮೆತ್ತಿಗೆ ಇರಲ್ಲ, ಕೂತ್ಕೊಳಕ್ ಆಗ್ತಾ ಇಲ್ಲ, ಏನೋ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಆ ಚಿಕ್ಕಮ್ಮನ ಮೇಲೆ ಇವಕ್ಕೆ ಬೇಜಾರಾಗುತ್ತೆ. ಆಮೇಲೆ ಗೊತ್ತಾಗತ್ತೆ ಇವಕ್ಕೆ ಏನಾಗುತ್ತೆ, ಆಚೆ ಹೋಗೋದು ಮತ್ತೆ ಓಡಾಡೋದು ಮತ್ತೆ ಬಂದ್ ಕೂತ್ಕೊಳ್ಳೋದು ಈ ತರ ಮಾಡ್ತಾ ಇರುತ್ತಾ. ಆವಾಗ ಒಂದಿನ ಏನ್ ಮಾಡುತ್ತೆ, ಅದು ಚಿಕ್ಕಮ್ಮ ಪಕ್ಷಿ ತಗೊಂಬಂದು ಆಗ್ತಾ ಇರುತ್ತೆ ಪತ್ರೆಗಳನ್ನ. ಅದು ಪತ್ರೆಗಳು ಬಾಡಿ ಏನಾಗುತ್ತೆ, ಕೆಳಗಡೆ ಬರ್ತಾನೆ ಇರುತ್ತೆ. ಒಂದ್ಸರಿ ಎರಡು ಪಕ್ಷಿಗಳು ಮರಿಗಳು ಕುತ್ಕೊಂಡು ನೋಡ್ತಾನೆ ಇರ್ತವೆ, ಎಲ್ಲ ಇನ್ನೊಂದ್ ರೆಂಬೆ ಮೇಲೆ ಕುತ್ಕೊಂಡು ಇದೇನ್ ಮಾಡುತ್ತೆ ನೋಡೋಣ ಅಂತ ತಂದ್ ಹಾಕ್ತಾ ಇರ್ತವೆ. ಪಾಪ ಆ ಚಿಕ್ಕಮ್ಮ ಪಕ್ಷಿ ತಂದ್ ಹಾಕ್ತಾನೆ ಇರುತ್ತೆ. ಆದ್ರೂನು ಈ ಪಕ್ಷಿಗಳಿಗೆ ಗೊತ್ತಾಗಿರಲ್ಲ. ಏನಪ್ಪಾ ಅಂದ್ರೆ ಯಾವುದೇ ಸೊಪ್ಪಾಗ್ಲಿ ಎಲೆ ಆಗ್ಲಿ ಪತ್ರೆಗಳಾಗ್ಲಿ ಅದೇನಾಗುತ್ತೆ, ನಾವ್ ಇಟ್ ಕಡೆ ಅದು ಆಕಾರನ ಕಳ್ಕೊಂಡು ತನ್ ಮತ್ತೆ ಕೆಳಕ್ಕೆ ಹೋಗ್ತಾನೆ ಇರುತ್ತೆ. ಆವಾಗ ಏನಾಗುತ್ತೆ, ಈ ಪಕ್ಷಿಗಳಿಗೆ ಇವಾಗ ಅರ್ಥ ಆಗುತ್ತೆ. ಆದ್ರೂ ತಾಳು ನೋಡೇ ಬಿಡೋಣ, ನಮ್ಮಮ್ಮ ಇದ್ದಾಗ ಈ ತರ ಮಾಡ್ತಿರ್ಲಿಲ್ಲ ಅನ್ಬಿಟ್ಟು ಕುತ್ಕೊಂಡು ನೋಡ್ತೇವೆ. ಆಮೇಲೆ ಒಂದ್ ದಿವಸ ಕೇಳ್ತೇವೆ, ಯಾಕೆ ಈ ತರ ಆಗಿದೆ, ಅಮ್ಮ ಇದ್ದಾಗ ಅಷ್ಟೊಂದಿತ್ತು, ನಾವ್ ಎರಡು ಪಕ್ಷಿಗಳು ತಂದಾಗ್ತಿತ್ತು, ಆಗ್ಲೂ ಕಡಿಮೆನೆ ಆಗ್ತಿತ್ತು. ಆವಾಗ ಇವಕ್ಕೆ ಒಂಥರ ಆಗ್ಬಿಟ್ಟು ನೋಡ್ಕೊಂಡು ಕುತ್ಕೊಂಡಿದ್ದು ಚಿಕ್ಕಮ್ಮ ಪಕ್ಷಿ ಮೇಲೆ ಕೋಪ ಬಂದ್ಬಿಡತ್ತೆ. ಏನೋ ಈ ಚಿಕ್ಕಮ್ಮ ಪಕ್ಷಿನ ಸರಿ ಇಲ್ಲ ಅಂತ ಅನ್ಬಿಟ್ಟು ಕೋಪ ಬಂದ್ಬಿಟ್ಟು ಒಂದಿನ ಎರಡು ಪಕ್ಷಿಗಳು ಬಂದು ಸೇರ್ಕೊಂಡು ಆ ಚಿಕ್ಕಮ್ಮ ಪಕ್ಷಿನ ಕೆಳಗ್ ತಳ್ಬಿಟ್ಟು ಬೀಳಿಸ್ಬಿಡ್ತವೆ. ಆ ಪಕ್ಷಿ ಕೂಡ ಸತ್ತೋಗುತ್ತೆ. ಆವಾಗ ಅನ್ಸುತ್ತೆ, ಆಮೇಲೆ ತಾವೇನೆ ಎಲ್ಲ ಮಲ್ಕೊಂಡ್ ಕುತ್ಕೊಂಡು ಅವಾಗೆಲ್ಲ ಮಾಡಿದ್ ನೋಡಿದ್ವಲ್ಲ ಇವು ಪಕ್ಷಿಗಳು, ಅವೆರಡು ಪತ್ರೆಗಳು ತಕೊಂಡೆಲ್ಲ ಹಾಕ್ತಾ ಇರ್ತವೆ. ಅವಾಗ ಏನಾಗುತ್ತೆ, ನಾವ್ ಹಾಕಿದ್ರು ಇಷ್ಟೇ ಆಗತ್ತೆ, ಆ ಪತ್ರೆ ಒಣಗುತ್ತೆ ಕೆಳಕ್ ಹೋಗುತ್ತೆ ಅನ್ನೋದು ಆ ಪಕ್ಷಿಗಳಿಗೆ ಗೊತ್ತಾಗಿರಲ್ಲ. ನೋಡಿ, ತಾಯಿ ಪಕ್ಷಿ ಇದ್ದಾಗ ತುಂಬಾ ಖುಷಿ ಇತ್ತು. ಆಮೇಲೆ ಈ ಚಿಕ್ಕಮ್ಮ ಪಕ್ಷಿ ತಂದಾಕ್ಬೇಕಾದ್ರುನು ಅವಕ್ ಅರ್ಥನೇ ಆಗಿರ್ಲಿಲ್ಲ. ಆಮೇಲೆ ಎರಡೂ ಪಕ್ಷಿಗಳು ಇಲ್ದಂಗಾದಾಗ ಅವಕ್ಕೆ ಅರ್ಥ ಆಗುತ್ತೆ, ಏನು ನಾವ್ ತಂದ್ ಹಾಕಿದ್ರು ಆ ಪತ್ರೆ ಹಿಂಗ್ ಒಣಗ್ತಾ ಇದೆ, ಕೆಳಗ್ ಹೋಗುತ್ತೆ ಅಥವಾ ಬಾಡುತ್ತೆ, ಯಾವುದೇ ಸೊಪ್ಪಾಗ್ಲಿ ಏನೇ ಪದಾರ್ಥ ಆಗ್ಲಿ ಬದಲಾವಣೆ ಹೊಂದುತ್ತೆ. ಅದ್ರಲ್ಲೂ ಪಕ್ಷಿಗಳು ಏನ್ ತಿಳ್ಕೊಂಡು, ನಾವು ಏನೋ ನಮ್ಮಮ್ಮ ಹೊತ್ತೋದ್ಮೇಲೆ ನಮ್ ಚಿಕ್ಕಮ್ಮ ನನ್ನನ್ನ ಚೆನ್ನಾಗ್ ನೋಡ್ಕೊತಾ ಇಲ್ಲ, ನಮ್ ಕಂಡೆ ಆಗಲ್ಲ ಅನ್ನೋ ತರ ಆಗೋಯ್ತು ಅವಕ್ಕೆ. ಅದಕ್ಕೆ ಅದನ್ನ ಕೆಳಗಡೆ ಸಾಯಿಸ್ಬಿಡ್ತು, ಆವಾಗ ತಳ್ಬಿಟ್ಟು. ಆಮೇಲೆ ಅವಕ್ ಅರ್ಥ ಆಯ್ತು, ತಾವೇ ತಂದ್ ಹಾಕೊಂಡ್ ನೋಡ್ದಾಗ ಅವಕ್ಕೆ ಅರ್ಥ ಆಯ್ತು. ಆಗೇನ್ ಮಾಡ್ತೇವೆ ಪಕ್ಷಿಗಳೆರಡುನು ಬೇಜಾರ್ ಮಾಡ್ಕೊಂಡು, ಅಯ್ಯೋ ನಮ್ಗೆ ಇಷ್ಟ ಕೆಲ್ಸನೇ ಇರ್ತಿರ್ಲಿಲ್ವಲ್ಲ, ಇವಾಗ ಚಿಕ್ಕಮ್ಮನ್ನ ಇದ್ ಮಾಡ್ಬಿಟ್ವಿ, ಚಿಕ್ಕಮ್ಮ ಇದ್ರೆ ಅಮ್ಮನ ಬದ್ಲು ಎಷ್ಟ್ ಚೆನ್ನಾಗಿತ್ತಲ್ವಾ ಅಂತ ಅನ್ಕೊಂಡು ಆವಾಗ ಅವೆರಡುನು ಚಿಕ್ಕಮ್ಮ ಅಂತ ಕೂಗ್ತಾ ಇರ್ತವೆ. ಗೊತ್ತಾಯ್ತಾ, ತಾಯಿಗಿಂತ ಹೆಚ್ಚಿಗೆನೆ ಚಿಕ್ಕಮ್ಮನ್ನೇ ಕೂಗ್ತವೆ. ಅದಕ್ಕೋಸ್ಕರನೇ ಈ ಕೋಗಿಲೇನೆ ಅಂತ ಅನ್ಕೊಳ್ಳಿ, ಕೋಗಲೆ ಕೂಗುತ್ತೆ ಅಂತಲ್ವಾ, ಚಿಕ್ಕವು ಅಂತ ಏನೋ ಕೂಗುತ್ತೆ ಅಂತಾರಲ್ವಾ. ಆ ಪಕ್ಷಿ ಇದು ಕತೆ ನನ್ಗೆ ಯಾರೋ ತುಂಬಾ ಚಿಕ್ಕವಳಿದ್ದಾಗ ಹೇಳ್ಕೊಟ್ಟಿದ್ ಕತೆ, ಇನ್ನು ಚೆನ್ನಾಗಿ ಹೇಳ್ಕೊಟ್ಟಿದ್ರು ಗೊತ್ತಾ. ಅದಕ್ಕೆ ಏನಪ್ಪಾ ಅಂದ್ರೆ, ತಾಯಿ ಇಲ್ಲ ಅಂದಾಗ ತಾಯಿ ಸ್ಥಾನ ತುಂಬಾ ಚಿಕ್ಕಮ್ಮದಿರ್ ಬಂದಿರ್ತಾರೆ, ಅದು ಇನ್ಯಾರೇ ಇರ್ತಾರೆ, ಅವ್ರಿಗೆ ನಾವು ತಾಯಿಯಷ್ಟೇ ಬೆಲೆ ಕೊಟ್ಕೊಂಡು ನೋಡ್ಕೋಬೇಕು. ತಾಯಿ ಅಂತ ಅಂದ್ಬಿಟ್ಟಾಗ್ಲಿ, ಬೇರೆ ಅಕ್ಕ ತಂಗಿರ್ನೇ ಆಗ್ಲಿ, ನಮ್ಮ ಅಮ್ಮನೇ ಚೆನ್ನಾಗ್ ಮಾಡ್ತಿದ್ರು, ನಮ್ಮ ಅಕ್ಕನೇ ಚೆನ್ನಾಗ್ ಮಾಡ್ತಿದ್ರು, ನೀವಲ್ಲ ಅಂತ ಅನ್ಬಾರ್ದು. ಯಾಕೆ ಅಂದ್ರೆ ಪ್ರಕೃತಿ ನಿಯಮನೇ ಆತರ ಇರುತ್ತೆ. ಒಂದೊಂದ್ ಪದಾರ್ಥಗಳು ಅಕಸ್ಮಾತ್ ಎಲೆನೇ ಆಗ್ಲಿ ಹೂವನೇ ಆಗ್ಲಿ ಬಾಡೋಗುತ್ತಲ್ವಾ. ಅದಕ್ ನಾವೇನ್ ತಿಳ್ಕೊಬೇಕು, ನಮ್ ಕಣ್ಣಾರ ಕಂಡ್ಕೊಂಡು ಅದನ್ನ ಪ್ರತ್ಯಕ್ಷವಾಗಿ ನೋಡಿದಾಗ ಅವಕ್ಕೆ ಅರಿವಾಗುತ್ತೆ. ಅದೇ ಆ ವ್ಯಕ್ತಿ ಇದ್ದಾಗ, ಆ ಪ್ರಾಣಿ ಇದ್ದಾಗ ಅರ್ಥ ಮಾಡ್ಕೊಂಡಿರಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಎಲ್ಲರೂ
ಆಳವಾಗಿ ಯಾವುದನ್ನೇ ನಾವು ಆಳವಾಗಿ ಹೋಗಿ ಅದನ್ನ ನಿಜನ ತಿಳ್ಕೋಬೇಕು. ಎಲ್ಲರಿಗೂ ಏನ್ ಅನ್ನಿಸ್ತು ಇವಾಗ ನಿಮ್ಗೆ ಇದ್ರ ನೀತಿ ಕಥೆಲಿ? ನಾವು ಯಾರನ್ನಾಗ್ಲಿ ಸುಮ್ನೆ ದೂರ್ಬಾರ್ದು, ಪ್ರತ್ಯಕ್ಷವಾಗಿ ನೋಡ್ಬೇಕು. ಅಮ್ಮ ಇಲ್ಲ ಅಂತ ಚಿಕ್ಕಮ್ಮ ಅಕಸ್ಮಾತ್ ಚಿಕ್ಕಮ್ಮನ ಇಲ್ಲ ಇನ್ಯಾರ್ದೋ ಮನೇಲಿ ನಾವು ಓದ್ತಾ ಇರ್ತೀವಿ, ಬರಿತಾ ಇರ್ತೀವಿ, ಏನೋ ಒಬ್ರ ಮನೇಲಿ ಸೇರ್ಸಿರ್ತಾರೆ, ಮಾವನ ಮನೆ ಅತ್ತೆ ಮನೆಲ್ಲ ಇರ್ತಾರೆ, ಅಂತವ್ರಿಗೆಲ್ಲ ನಾವು ಬೆಲೆ ಕೊಡ್ಬೇಕು. ಯಾರೇ ಆಗ್ಲಿ ಮಕ್ಕಳನ್ನ ದ್ವೇಷಿಸಲ್ಲ. ಇದ್ರಲ್ಲಿ 2-3 ನೀತಿ ಬಂತು ನೋಡು. ಈ ತರ ಕಾಣ್ತಾರೆ ಅಂತ ಅನ್ಕೋಬಾರ್ದು, ಆಯ್ತಾ? ಮಕ್ಕಳುಗಳನ್ನ ಪ್ರೀತಿಯಾಗೆ ಕಾಣ್ತಾರೆ ಎಲ್ರು ಅಷ್ಟೇ, ಪ್ರಾಣ ಅಷ್ಟನ್ನ ನಾವು ತಿಳ್ಕೊಬೇಕು. ಮಕ್ಳ ಅರ್ಥ ಆಯ್ತಾ? ಧನ್ಯವಾದ ಮೇಡಮ್, ಅವಕಾಶಕ್ಕಾಗಿ ಧನ್ಯವಾದ. ಅಶ್ವಿನಿ ಮ್ಯಾಮ್, ಒಂದು ಘೋಷಣೆ ಇದೆ, ನಾನು ಅರ್ಧ ಹೇಳ್ತೀನಿ, ಮಕ್ಳು ಹೇಳ್ತಾರೆ. ಒಂದೇ ನಿಮಿಷ ಹೇಳ ಮೇಡಮ್. ಹಾ ಮೇಡಮ್ ಹೇಳಿ. ಮಕ್ಳೇ ನಾನು ಹೇಳ್ತೀನಿ, ಅರ್ಧ ಹೇಳ್ತೀನಿ, ನೀವು ಅದ್ರದ್ದು ಮುಂದೆ ಇರೋದು ಪೂರ್ತಿ ಮಾಡ್ಬೇಕಾಯ್ತಾ? ಕೃಷ್ಣ ಕೃಷ್ಣ ರಾಧಾ ಕೃಷ್ಣ ಈ ತರ. ರಾಣಿ ರಾಣಿ ಹೇಳ್ರಿ, ಝಾನ್ಸಿ ರಾಣಿ ಆ ತರ ಹೇಳ್ಬೇಕು. ಮೋನಿಕಾ ಹೇಳ್ತೀಯಾ? ತಡಿ ನಿನಗೆ ಇವಾಗ ವಿಷ್ಣುಗೂ ಕೊಟ್ಟಿದ್ದೀನಿ ಪರಿಣಿತಿ ಅನಿಕ ಹೇಳ್ಬೇಕಾಯ್ತಾ? ನಾಯಕ ನಾಯಕ ಯಾರು? ನಾಯಕ ಮದಕರಿ ನಾಯಕ. ರಾಯಣ್ಣ ರಾಯಣ್ಣ ಸಂಗೊಳ್ಳಿ ರಾಯಣ್ಣ. ವೆರಿ ಗುಡ್. ಓಬವ್ವ ಓಬವ್ವ ಒನಕೆ ಓಬವ್ವ. ದಾಸ ದಾಸ ಪುರಂದರದಾಸ. ದಾಸ ದಾಸ ಇನ್ನೊಬ್ರು ಕನಕದಾಸ. ವೆರಿ ಗುಡ್. ಸಿಂಗ್ ಸಿಂಗ್ ಭಗತ್ ಸಿಂಗ್. ಆಜಾದ್ ಆಜಾದ್ ಚಂದ್ರಶೇಖರ್ ಆಜಾದ್. ತಿಲಕ್ ತಿಲಕ್ ಬಾಲಗಂಗಾಧರ್ ತಿಲಕ್. ಗಾಂಧಿ ಗಾಂಧಿ ಮಹಾತ್ಮ ಗಾಂಧಿ. ಲಾಲ್ ಲಾಲ್ ಜವಾಹರ್ಲಾಲ್. ಜವಾಹರ್ಲಾಲ್. ಲಾಲ್ ಬಹದ್ದೂರ್ ಶಾಸ್ತ್ರಿ. ಲಾಲ್ ಲಾಲ್. ಚೆನ್ನಮ್ಮ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ. ವೆರಿ ಗುಡ್. ಅಬ್ಬಕ್ಕ 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 ಉಳ್ಳಾಲ ಅಬ್ಬಕ್ಕ. ಅಂಬೇಡ್ಕರ್ ಅಂಬೇಡ್ಕರ್ ಭೀಮ್ರಾವ್ ಅಂಬೇಡ್ಕರ್. ವೆರಿ ಗುಡ್. ನಾನಕ್ ನಾನಕ್ ಗುರು ನಾನಕ್. ದೇವಿ ದೇವಿ ಶಾರದಾ ದೇವಿ. ಕೃಷ್ಣ ಕೃಷ್ಣ ರಾಧಾಕೃಷ್ಣ. ರಾಮಕೃಷ್ಣ. ಶಿವಾಜಿ ಶಿವಾಜಿ ಛತ್ರಪತಿ ಶಿವಾಜಿ. ಪಾಲ್ ಪಾಲ್ ಬಿಪಿನ್ ಚಂದ್ರ ಪಾಲ್. ಪಟೇಲ್ 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 ಯಾರಿಗಂತೀವಿ ನಾವು? ಸರ್ದಾರ್ ವಲ್ಲಭಾಯ್ ಪಟೇಲ್. ಚೆನ್ನಮ್ಮ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ. ಕೆಳದಿ ಚೆನ್ನಮ್ಮ. ಭಾರತ್ ಮಾತಾ ಕಿ ಜೈ. ಗಂಗಾ ಮಾತಾ ಕಿ ಜೈ. ಮೊನಿಕಾ ಜೈ ಜೈ ಯಾವ ಶಾಲೆ ಪುಟ್ಟ? ಜೈ 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 ಮಾತಾ ಭಾರತ್ ಜೈ ಮಾತಾ. ವೀರರಾಣಿ ಝಾನ್ಸಿ ರಾಣಿ. Okay, ಒಂದೇ. ಮಾತರಂ. ವೆರಿ ಗುಡ್. ಆಯ್ತು, ಇನ್ನೆರಡೇ. ಓಬವ್ವ ಓಬವ್ವ ಒನಕೆ ಓಬವ್ವ. ಅಂಬಾ ಭವಾನಿ ವೀರ ಶಿವಾಜಿ. ಗೋ ಮಾತಾ ಕಿ ಜೈ. ಸನಾತನ ಹಿಂದೂ ಧರ್ಮ ಕಿ ಜೈ. ಜೈ. ಗೊತ್ತಾಯ್ತಾ? ಓಕೆ ಮ್ಯಾಮ್. ಅಶ್ವಿನಿ ಮ್ಯಾಮ್. ವಾವ್, ನಮ್ಮ ಅನುರಾಧ ಮೇಡಮ್ ಅವರು ಸೂಪರ್ ಆದ ಚಟುವಟಿಕೆ ಹೇಳ್ಕೊಟ್ರು. ನಮ್ಮ ನಾಗರತ್ನಮ್ಮ ಮೇಡಮ್ ಅಂತೂ ಅವರು ದಿನಾ ನಮ್ಗೆ ನೀತಿ ಕತೆ ಹೊತ್ತು ತರ್ತಾ ಇರ್ತಾರೆ. ಮಕ್ಕಳೇ, ಜೋರಾದ ಚಪ್ಪಾಳೆ ಇಬ್ರಿಗೂ. ಸಾರಿ, ನಾನು ವಿಡಿಯೋ ಆನ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಓಕೆ ಮೇಡಮ್, ಇನ್ನು 5 ನಿಮಿಷ ಇದೆ. ಮಕ್ಳ ಹತ್ರ ಒಂದು 3 ಮಕ್ಳ ಹತ್ರ ಮಾತಾಡ್ಬಿಟ್ಟು 7:30ಕ್ಕೆ ಕಾರ್ಯಕ್ರಮ ಸಂಪನ್ನ ಮಾಡಿ. ಮೊನ್ನಿಕಾ ಯಾವ ಶಾಲೆ ಪುಟ್ಟ?
ಮ್ಯಾಮ್ ಯಾವ ಶಾಲೆ? ಗುರುಕುಲ ಸ್ಕೂಲ್ ಮ್ಯಾಮ್. ಇಂಗ್ಲಿಷ್ ಮೀಡಿಯಂ ಯಾವ್ದು ಬರುತ್ತೆ ಅದು, ಕನ್ನಡನ ಇಂಗ್ಲಿಷ? ಇಂಗ್ಲಿಷ್ ಮೀಡಿಯಂ ಮ್ಯಾಮ್, ICSE. ಚೆನ್ನಾಗಿ ಹೇಳಿ. ಓಕೆ, ಸೂಪರ್ ಸೂಪರ್ ಪುಟ್ಟ. ಒಗಟುಗಳು you, ಇದ್ದು ಇವತ್ತಿನ ಕ್ಲಾಸು ಮತ್ತೆ ಪ್ರತಿದಿನದ ಕ್ಲಾಸು ಒಂದಿಬ್ರು ಮಕ್ಳ ಅಭಿಪ್ರಾಯ ತಗೊಂಡು ಸಂಪನ್ನ ಮಾಡಿ. ಹ್ಯಾಂಡ್ ರೈಸ್ ಮಾಡಿ ಮಕ್ಳ. ವಿಷ್ಣು ನಿನ್ಗೇನ್ ಅನ್ಸ್ತು ಹೇಳಪ್ಪ. ನಮ್ಮ ಧ್ಯಾನ ಮಾಡ್ಬೇಕು. ಇದು ಒಂದ್ ಧ್ಯಾನದಿಂದ ನಾವು ಏನ್ ಅನ್ಕೊಬಹುದು ಅದಾಗುತ್ತೆ. ಅದು ನನ್ಗ ತುಂಬಾ ನನ್ ತುಂಬಾ ವಿಷಯಗಳು ಅದೆಲ್ಲ ಅನುಭವ ಆಗಿದೆ. ಆಮೇಲೆ ಒಂದ್ 2-3 ವರ್ಷದಿಂದ ನಾನು ಧ್ಯಾನ ಅದು ಮಾಡ್ತಾ ಇದ್ದೆ. ಇವಾಗ ಒಂದ್ 4-5 ಅದು ನಾನು ಏನ್ ಅನ್ಕೊಂಡಿದ್ನ ಧ್ಯಾನ ಆಗಿದೆ. ನಾನು ಏನಾನು ಇವಾಗ ಆ ದೇವಸ್ಥಾನಕ್ ಹೋಗ್ಬೇಕು, ಈ ದೇವಸ್ಥಾನಕ್ ಹೋಗ್ಬೇಕಂದ್ರೂ ನಾನು ಮಾಡ್ತಾ ಇದ್ದೆ. ಆಗ ಆಗ್ತಾ ಇತ್ತು. ಹಂಗಾದ್ರೆ ತಿರುಪತಿಗೆ ಹೋಗೋ ಅದ್ ಧ್ಯಾನ ಮಾಡ್ತಾ ಇದ್ರು ಅದು ಆತರ ಫಿಕ್ಸ್ ಆಗ್ತಾ ಇತ್ತು ಹೋಗಕ್ಕೆ. ನಮ್ಗೆ ಏನ್ ಅನ್ಕೊಂಡ್ರು ನಿಜವಾಗ್ಲೂ ಅದ್ ಆಗ್ತಾ ಇತ್ತು. ನಂಗೆ ತುಂಬಾ ಇಷ್ಟ ಆಯ್ತು ಧ್ಯಾನ ಅಂದ್ರೆ. ಅದಕ್ಕೋಸ್ಕರ ನಾನು ದಿನ 3 ಸಲ ಧ್ಯಾನ ಮಾಡ್ತೀನಿ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. ಅದಕ್ಕೆ ನಂಗೆ ತುಂಬಾ ಈ ಮಹಾವತಾರ್ ಫೌಂಡೇಶನ್ ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ತುಂಬಾ ನನ್ಗೆ ಒಳ್ಳೆ ಅಬಾಕಸ್ ಟೀಚಿಂಗ್ ಮಾಡ್ಸಿದ್ದಾರೆ, ಸಂಗೀತ ಟೀಚಿಂಗ್ ಮಾಡ್ಸಿದ್ದಾರೆ, ಇನ್ನು ನನ್ಗೆ ಒಗ್ಗಟ್ಟುಗಳನ್ನು ಹೇಳ್ಸಿದ್ದಾರೆ. ನಾವೇ ಒಂದು ಟ್ಯಾಲೆಂಟೆಡ್ ಶೋ ಅನ್ನು ಹೇಳ್ತಿದ್ದಾರೆ. ತುಂಬಾ ಇದನ್ಸ್ತು ನನ್ಗೆ. ಅವ್ರಿಗೆ ತುಂಬಾ ನಾನು ಇನ್ನೊಂದು ಏನಾದ್ರು ಇದ್ರೆ ನಾನು ಸೇರ್ಕೊಬೇಕು, ಇನ್ನು ಜಾಸ್ತಿ ದಿನ ಇದ್ರೆ ಸೇರ್ಕೊಬೇಕು ಅನ್ಸ್ತಾ ಇದೆ ಇನ್ನು. ಥ್ಯಾಂಕ್ ಯು ಪುಟ್ಟ, ತುಂಬಾ ಚೆನ್ನಾಗಿ ಹೇಳಿದೆ ಪುಟ್ಟಪ್ಪ. ಹೌದು, ನಾವು ಧ್ಯಾನ ಮಾಡೋದ್ರಿಂದ ನಾವ್ ಏನ್ ಅನ್ಕೊಂಡ್ರು ಅದು ಸಕ್ಸಸ್ ಆಗುತ್ತೆ. ನಮಗೂ ಅನುಭವ ಬಂದಿದೆ. ಹಾಗಾಗಿ ಮಕ್ಳೇ, ನೀವು ಬಿಡದೆ ಡೈಲಿ ನಿಮ್ಗೆ ಎಷ್ಟು ವರ್ಷ ಇರುತ್ತೆ ಅಷ್ಟು ನಿಮಿಷದವರೆಗಾದ್ರೂ ನೀವು ಧ್ಯಾನ ಮಾಡಿ, ಆಯ್ತಾ ಮಕ್ಳ? ಎಲ್ರಿಗೂ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಪುಟ್ಟ. ಥ್ಯಾಂಕ್ ಯು. ಹೊನ್ನಿಕಾ ಮಾತಾಡಮ್ಮ. ಮ್ಯಾಮ್, ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ನೀವು ಎಲ್ಲ ಚೆನ್ನಾಗಿ ಹೇಳ್ಕೊಟ್ರಿ. ನೀವು ಒಳ್ಳೆ ಆಕ್ಟಿವಿಟಿ ಮಾಡಿಸಿದ್ರಿ. ಆಮೇಲೆ ನೀವು ಒಳ್ಳೆ ಕತೆ ಮತ್ತೆ ಹಾಡು ಆಡಿದ್ರಿ. ನಾಗರತ್ನಮ್ಮ ಮ್ಯಾಮು ನೀತಿ ಕತೆ ಯಾವಾಗ್ಲೂ ಚೆನ್ನಾಗಿ ಹೇಳ್ತಾರೆ, ಮತ್ತೆ ಶ್ಲೋಕ ಎಲ್ಲ ಹೇಳ್ಕೊಡ್ತಾರೆ. ಅಬಾಕಸ್ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಹೌದು. ಅಬಾಕಸ್ ಟೀಚರ್ ಮಾತಾಡೋದೆಲ್ಲ ಇಷ್ಟ ಆಯ್ತಾ ನಿಮ್ಗೆಲ್ಲ? ಎಸ್ ಮ್ಯಾಮ್. ಧ್ಯಾನದ ಬಗ್ಗೆ ಏನ್ ಅನ್ಸ್ತು? ಧ್ಯಾನ ನಾನು ಯಾವಾಗ್ಲೂ ಮಾಡ್ತೀನಿ. ನಾನು ಕ್ಲಾಸ್ ಸೇರಿದಾಗೆಲ್ಲ ಧ್ಯಾನ ಮಾಡ್ಸಿಲ್ಲ ಅಂತಂದ್ರೆ, ಇವಾಗ ಒಂದಿನ ಧ್ಯಾನ ಮಾಡಿಲ್ಲ ಅಂತಂದ್ರೆ ಏನೋ ಮಿಸ್ಸಿಂಗ್ ಆಗ್ತಿದೆ ಅಂತ ಅನ್ಸುತ್ತೆ. ವೆರಿ ಗುಡ್ ಪುಟ್ಟ. ತುಂಬಾ ಖುಷಿ ಆಯ್ತು. ಇಂತ ಒಳ್ಳೆ ಅಭ್ಯಾಸಗಳೆಲ್ಲ ಚಿಕ್ಕದ್ರಿಂದಾನೇ ಅಭ್ಯಾಸ ಮಾಡ್ಕೊಂಡ್ರೆ, ನಾವೆಲ್ಲ ಟೈಮ್ ನೋಡಿ ಎಷ್ಟು ವೇಸ್ಟ್ ಮಾಡ್ಕೊಂಡು ಇವಾಗ ಬಂದಿದೀವಿ. ನೀವು ಬುದ್ಧಿವಂತ ಮಕ್ಕಳುಗಳು ಅಲ್ವಾ? ಇವಾಗಿಂದಾನೇ ಧ್ಯಾನ ಶುರು ಮಾಡ್ಕೊಂಡ್ರೆ ನಿಮ್ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಒಳ್ಳೆ ಮಕ್ಳು ಅಂಜನಾ ಮೇಡಮ್ ಅವರೇ ನೋಡಿ, ಎಷ್ಟು ಚಿಕ್ಕ ಅದೇ ನಮ್ಗೆ ಇವಾಗ ಗೊತ್ತಾಗಿದೆ. ಮಕ್ಳಿಗೆ ನೋಡ್ರಿ ಇವಾಗ್ಲಿಂದಾನೇ ಶುರುವಾಗಿದೆ. ಅವ್ರು ಪುಣ್ಯವಂತರು, ಅವರು ಧ್ಯಾನ ಮಾಡ್ಬೇಕು ಪುಟ್ಟ. ಖುಷಿ ಆಯ್ತು ಧ್ಯಾನ ಮಾಡೋದಕ್ಕೆ. ಮಹಾತಾರ್ ಫೌಂಡೇಶನ್ ಸೇರ್ಕೊಂಡಿರೋ ಮಕ್ಳು ಇಷ್ಟು ಚಿಕ್ಕ ವಯಸ್ಸಲ್ಲೇ ಸೇರ್ಕೊಂಡಿದ್ದಾರೆ ಅಂದ್ರೆ, ನಾವ್ ಇಷ್ಟು ವಯಸ್ಸಾದ್ಮೇಲೆ ಬಂದಿದೀವಿ. ಮಹಾತಾರ್ ಫೌಂಡೇಶನ್ ಸಿಕ್ಕದ್ ಎಷ್ಟೋ ಕರ್ಮ ಎಲ್ಲ ಕಳ್ದು ಬರೋದು ಅಂತ ಹೇಳ್ತಾರೆ. ಎಷ್ಟು ಚಿಕ್ಕ ವಯಸ್ಸಲ್ಲೇ ಸೇರ್ಕೊಂಡಿದ್ದೀರಾ. ನೀವು ತುಂಬಾ ಒಳ್ಳೆ ಉನ್ನತ ಸ್ಟೇಜ್ ಬರ್ತೀರಾ ಮಕ್ಳ. ಧನ್ಯವಾದ. ತುಂಬಾ ಚೆನ್ನಾಗ್ ಮಾಡ್ತಾ ಇದ್ದೀರಾ. ಒಳ್ಳೇದಾಗ್ಲಿ ಮಕ್ಳೇ. ನಿಮ್ಮೆಲ್ಲರಿಗೂ ದೇವರ ಆಶೀರ್ವಾದ ಇರುತ್ತಪ್ಪ. ಇದೇ ತರ ನಡ್ಸ್ಕೊಂಡೋಗಿ ಧ್ಯಾನ ಮಾತ್ರ ನೀವ್ ಹೇಳ್ದಂಗೆ 2 ಟೈಮ್ ಆದ್ರೂ, ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಸಾಯಂಕಾಲ. ಆಮೇಲೆ ನಾನು ಬೆಳಗ್ಗೆ ಎದ್ದ ತಕ್ಷಣ ತಂದೆ ತಾಯಿಗೆ ಇವ್ರಿಗೆಲ್ಲ ಕೈ ಮುಗಿಯೋದು, 1-2 ಶ್ಲೋಕ ಹೇಳ್ಕೊಳ್ಳೋದು, ಅಂಗೈ ನೋಡ್ಕೊಳ್ಳೋದು, ಇದನ್ನೆಲ್ಲ ನೀವು ದಿನಾ ರೂಢಿಸ್ಕೊಂಡ್ ಬರ್ತಾ ಇದ್ರೆ ನಿಮ್ಮನ್ನ ಇನ್ನೊಂದ್ ಸ್ವಲ್ಪ ಜನ ಮಕ್ಳುಗಳೆಲ್ಲ ಫಾಲೋ ಮಾಡ್ತಾರೆ. ಈಗ ನೆಂಟ್ರ ಮನೆಗೆ ಹೋಗ್ತೀರಾ, ಅವ್ರಗಳಿಗೂ ನೀವು ಇದನ್ನ ಕಲ್ಸ್ಕೊಡ್ಬೋದು. ಯಾರಿಗೋ ಗೊತ್ತಿರಲ್ಲ ಅಂದ್ರೆ ನೀವು ಅವಾಗ ಟೀಚ್ ಮಾಡ್ಬೋದು. ನಮ್ಗೆ ಏನ್ ಗೊತ್ತಿರುತ್ತೆ ಒಳ್ಳೇದು, ಅದನ್ನ ಇನ್ನೊಬ್ಬರಿಗೆ ಹೇಳೋದು, ಅದು ಒಳ್ಳೇದಾಗುತ್ತೆ. ನಿಮ್ ಫ್ರೆಂಡ್ ಗಳಿಗೆಲ್ಲ ಹೇಳ್ಬೋದು. ಊರಿಗೆ ಹೋದಾಗ ಅಕ್ಕಪಕ್ಕದವರಿಗೆಲ್ಲ ಹೇಳಿ ಸ್ವಲ್ಪ ಧ್ಯಾನ ಕೂರಿಸಿ. ಮೇಡಮ್, ಇದ್ರ ಜೊತೆಗೆ ಸಮಯ ಪಾಲನೆನೂ ಬಹಳ ಮುಖ್ಯ ಅಂತಾನು ಮ್ಯಾಮ್ ಧನ್ಯ ಒಬ್ಳಿದಾಳೆ. ಧನ್ಯ ಮಾತಾಡಮ್ಮ.
ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಅಬಾಕಸು ಚೆನ್ನಾಗಿ ಹೇಳ್ಕೊಟ್ರು. ಮತ್ ನಾಗರತ್ನ ಮೇಡಮ್ ಹೇಳ್ಕೊಟ್ಟಿರೋ ಶ್ಲೋಕ ಎಲ್ಲ ಡೈಲಿ ಫಾಲೋ ಮಾಡ್ತೀವಿ. ಅದು ಚೆನ್ನಾಗಿರುತ್ತೆ ಅಂತಾರೆ. ಧ್ಯಾನ ಮಾಡೋದು ಚೆನ್ನಾಗಿರುತ್ತೆ. ಓಕೆ ಪುಟ್ಟ, ಥ್ಯಾಂಕ್ ಯು ಪುಟ್ಟ. ಟೈಮ್ ಆಗ್ತಾ ಬಂತು. ಎಲ್ರಿಗೂ ಧನ್ಯವಾದಗಳು. ತುಂಬಾ ಅದ್ಭುತವಾಗಿ ಭಾಗವಹಿಸಿದ್ದೀರಾ. ನಾಳೆನೂ ಕೂಡ ತಪ್ಪದೆ ಎಲ್ರೂ ಭಾಗವಹಿಸಿ ಅಂತ ಹೇಳಿ ಸಿಗೋಣ. ಟಾಟಾ, ಬಾಯ್. ಬಾಯ್ ಮಕ್ಕಳ. ಬಾಯ್. ಅಶ್ವಿನಿ ಮ್ಯಾಮ್ ನೋಡಿ ನಿಮ್ಗೋಸ್ಕರ ದಿನಾ ಡೈಲಿ ಬಂದು ನಿಮ್ಗೋಸ್ಕರ ಎಷ್ಟ್ ಚೆನ್ನಾಗೆಲ್ಲ ಹೇಳ್ಕೊಡ್ತಿದ್ದಾರೆ, ಮಾಡಿಸ್ತಿದ್ದಾರೆ, ನಿರೂಪಣೆ ಮಾಡ್ತಿದ್ದಾರೆ. ಆ ಮೇಡಮ್ಗೂ ಧನ್ಯವಾದಗಳು ತಿಳಿಸಿ ನಮಸ್ತೆ ಎಲ್ಲ ತಿಳಿಸ್ಬೇಕು ನೀವು ಎಲ್ಲ, ಆಯ್ತಾ? ಥ್ಯಾಂಕ್ಸ್ ಹೇಳ್ಬೇಕು ಮ್ಯಾಮಿಗೆ. ಥ್ಯಾಂಕ್ ಯು ಮೇಡಮ್, ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.